ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿಗಳಲ್ಲಿ ಪ್ರಮುಖ ಗ್ಯಾರಂಟಿ ಆಗಿರುವಂಥದ್ದು ಶಕ್ತಿ ಯೋಜನೆ. ಈ ಶಕ್ತಿ ಯೋಜನೆಯನ್ನ ಪರಿಷ್ಕರಣೆ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಇಷ್ಟು ದಿನಗಳ ಕಾಲ ಈ ಶಕ್ತಿ ಯೋಜನೆಯ ಮುಖಾಂತರ ಎಲ್ಲ ಮಹಿಳೆಯರು ಫ್ರೀ ಆಗಿ ಓಡಾಟವನ್ನು ಮಾಡ್ತಾ ಇದ್ರು. ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು, ಅವರೆಲ್ಲರೂ ಕೂಡ ಎಲ್ಲಿ ಬೇಕಲ್ಲಿ ಅಂದರೆ ಕರ್ನಾಟಕದಲ್ಲಿ ಎಲ್ಲಿ ಬೇಕಲ್ಲೂ ಕೂಡ ಫ್ರೀ ಆಗಿ ಓಡಾಟವನ್ನು ಮಾಡ್ತಾ ಇದ್ರು. ಬಟ್ ಇನ್ಮೇಲೆ ಹಾಗೆ ಆಗಲಿಕ್ಕೆ ಅವಕಾಶ ಇರೋದಿಲ್ಲ. ಇನ್ಮೇಲೆ ಆಧಾರ್ ಕಾರ್ಡ್ ಬದಲಾಗಿ ಸ್ಮಾರ್ಟ್ ಕಾರ್ಡ್ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ರಾಜ್ಯ ಸರ್ಕಾರ ಬಂದಿರುವಂಥ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅರ್ಹರಿಗೆ ಮಾತ್ರ ಈ ಒಂದು ಯೋಜನೆ ದಕ್ಕಬೇಕು ಅನ್ನೋಂಥ ಲೆಕ್ಕಾಚಾರ. ಗೊತ್ತಿಲ್ಲ, ನೋಡಿದ್ರೇ ಗೊತ್ತಾಗತ್ತೆ ಮಹಿಳೆ ಯಾರು ಪುರುಷ ಯಾರು ಅಂತೇಳಿ. ಇದರಲ್ಲಿ ಅರ್ಹರು ಅನರ್ಹರು ಹೇಗಾಗುತ್ತೋ ಗೊತ್ತಿಲ್ಲ, ಅದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸಹಜವಾಗಿ ಈಗ ಇರುವಂಥ ಕುತೂಹಲ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಕೇವಲ ಈ ಒಂದೇ ಯೋಜನೆಯನ್ನ ಪರಿಷ್ಕರಣೆ ಮಾಡೋದಕ್ಕೆ ಅಲ್ವಾ, ಉಳಿದಿರುವಂಥ ಎಲ್ಲ ಯೋಜನೆಗಳು ಏನಿದಾವಲ್ಲ, ಒಟ್ಟು 5 ಯೋಜನೆಗಳನ್ನು ಕೂಡ ಪರಿಷ್ಕರಣೆ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರ ಇದೆ. ಬಟ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಮಹಿಳೆಯರು ಓಡಾಟ ಮಾಡುವಂಥ ಶಕ್ತಿ ಯೋಜನೆಯ ವಿಚಾರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಸಡನ್ಲಿ ಆಗಿ ಈ ಯೋಜನೆ ಅಥವಾ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ತರಬೇಕು ಅನ್ನೋಂಥ ಲೆಕ್ಕಾಚಾರ ಇದೆ ಅನ್ನೋದು, ಇದರಿಂದ ಆಗುವಂಥ ಅನುಕೂಲ ಅನಾನುಕೂಲಗಳೇನು, ಹೇಗೆ ಪ್ರೊಸೆಸ್ ಇರುತ್ತೆ ಅನ್ನೋದು. ಅಂದರೆ ಈಗ ಮಹಿಳೆಯರಿಗೆ ಸಹಜವಾಗಿ ಆತಂಕ ಇರುತ್ತೆ. ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿದ್ರೆ ಎಲ್ಲಿ ಹೋಗಿ ಪಡಿಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ನೀಡಬೇಕು ಅನ್ನುವಂಥ ಎಲ್ಲರಿಗೂ ಕೂಡ ಒಂದು ಆತಂಕ ಇರುತ್ತೆ. ಆ ಎಲ್ಲ ಆತಂಕಗಳಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನೆಲ್ಲ ಯಾವ್ಯಾವ ಕಡೆ ಹೋಗಿ ನೀವು ಆಧಾರ್ ಕಾರ್ಡ್ ಥರ ಈಗ ಒಂದು ಸ್ಮಾರ್ಟ್ ಕಾರ್ಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗ್ತೀವಿ. ಎಷ್ಟು ಅನುಕೂಲ ಆಗುತ್ತೆ, ಯಾಕೆ ಆಧಾರ್ ಕಾರ್ಡ್ ಬದಲಾಗಿ ಸ್ಮಾರ್ಟ್ ಕಾರ್ಡ್ ಬೇಕು ಅನ್ನುವಂಥ ಲೆಕ್ಕಾಚಾರ, ಮತ್ತು ಪ್ರೊಸೆಸ್ ಹೇಗಿರುತ್ತೆ, ಎಷ್ಟು ಕೋಟಿ ಖರ್ಚಾಗುತ್ತೆ, ಟೆಂಡರ್ ಬೇರೆ ಕರೀತಾರಂತೆ. ಸೊ ಅದೆಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಇದರಿಂದ ಆಗುವ ಅನುಕೂಲ ಅನಾನುಕೂಲ ಏನು ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ಸ್ಮಾರ್ಟ್ ಶಕ್ತಿ, ಮಹಿಳೆಯರೇ ಎಚ್ಚರ. ಈ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು, ಎಲ್ಲಿ ಬೇಕಲ್ಲಿ ಪ್ರಯಾಣ ಮಾಡಬಹುದು ಅಂತ ಲೆಕ್ಕಾಚಾರದಲ್ಲಿ ರಾಜ್ಯದ ಎಲ್ಲ ಮಹಿಳೆಯರು ಇದ್ರು. ಬಟ್ ಇನ್ಮೇಲೆ ಆಧಾರ್ ಕಾರ್ಡ್ ಬದಲಾಗಿ ಒಂದು ಸ್ಮಾರ್ಟ್ ಕಾರ್ಡ್ ಇರುತ್ತೆ. ಸೊ ಹಂಗಾಗಿ ಮಹಿಳೆಯರು ಇನ್ಮೇಲೆ ಎಚ್ಚರವನ್ನು ವಹಿಸಬೇಕಾಗತ್ತೆ. ಬಸ್ ಹತ್ತುವ ಮುನ್ನ ಎಚ್ಚರವನ್ನು ವಹಿಸಿ. ಅಂದರೆ ಶಕ್ತಿ ಯೋಜನೆಯ ಪ್ರಯಾಣಕ್ಕೆ ಇನ್ಮೇಲೆ ಸ್ಮಾರ್ಟ್ ಕಾರ್ಡ್ ಅನ್ವಯ ಆಗತ್ತೆ. ರಾಜ್ಯ ಸರ್ಕಾರ ಇನ್ಮೇಲೆ ಈ ಸ್ಮಾರ್ಟ್ ಕಾರ್ಡನ್ನು ಕೊಡುತ್ತೆ, ಅದು ಫ್ರೀ ಆಗಿ ನೀಡುತ್ತೆ. ಸೊ ಹಂಗಾಗಿ ಅಂದಾಜು 3 ಕೋಟಿ ಕಾರ್ಡನ್ನು ವಿತರಣೆ ಮಾಡೋದಕ್ಕೆ ಸರ್ವ ಸಿದ್ಧತೆಯನ್ನು ಮಾಡಿಕೊಂಡಿದೆ ಸರ್ಕಾರ. ಇನ್ನು ಮುಂದೆ ಶಕ್ತಿ ಯೋಜನೆ ಅರ್ಹರಿಗೆ ಮಾತ್ರ ಸಿಗತ್ತಾ ಅನ್ನೋದು. ಸ್ಮಾರ್ಟ್ ಕಾರ್ಡು ಪಡೆಯೋದಕ್ಕೆ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ನೀವು ಸಲ್ಲಿಕೆ ಮಾಡಬೇಕಾಗತ್ತೆ. ಸೊ ಅನ್ಯ ರಾಜ್ಯದ ಮಹಿಳೆಯರಿಗೆ ಶಕ್ತಿ ಸಿಗತ್ತಾ ಇಲ್ವಾ ಅನ್ನೋ, ಅನ್ಯ ರಾಜ್ಯರಿಗೆ ಇದು ಅವಕಾಶ ಇರೋದಿಲ್ಲ. ಇಲ್ಲಿ ರಾಜ್ಯದ ಮಹಿಳೆಯರು ಅಂದರೆ ಆಧಾರ್ ಕಾರ್ಡಲ್ಲಿ ಯಾವ ರಾಜ್ಯದವರು ಏನು ಎತ್ತ ಅನ್ನೋದು ಡೀಟೇಲ್ ಇರುತ್ತೆ. ಸೊ ಹಂಗಾಗಿ ಕೋಟ್ಯಾಂತರ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ನ ಈಗ ಸಹಜವಾಗಿ ಚಿಂತೆ ಇರುವಂಥದ್ದು, ಯಾರಿಗೆಲ್ಲ ಅವಕಾಶ ಇರುತ್ತೆ. ಒಂದು ವೇಳೆ ಕೆಲವೊಂದಿಷ್ಟು ದಾಖಲೆಗಳಲ್ಲಿ ಒಂದು ದಾಖಲಾತಿ ಏನಾದರೂ ಮಿಸ್ ಆಯಿತು ಅಂದರೆ ಆ ಮಹಿಳೆಗೆ ಈ ಸ್ಮಾರ್ಟ್ ಕಾರ್ಡ್ ಸಿಗತ್ತಾ ಇಲ್ವಾ, ಅಥವಾ ಫ್ರೀ ಬಸ್ ಓಡಾಟಕ್ಕೆ ಅವಕಾಶ ಮಾಡಿಕೊಡ್ತಾರ ಇಲ್ಲ ಅನ್ನುವಂಥ ಆತಂಕ ಇದೆ. ಸಹಜವಾಗಿ ಮಾಡ್ತಾ ಇರುವಂಥ ಕೆಲಸ ಒಳ್ಳೆದಿರಬಹುದು, ಬಟ್ ಮಹಿಳೆಯರ ದೃಷ್ಟಿಯಿಂದ ನೋಡೋದಾದರೆ ಇದು ಯಾಕೋ ಸರಿ ಇಲ್ಲ ಅಂತ ಅನಿಸುತ್ತೆ. ಅಂದರೆ ನೀವು ಪರಿಷ್ಕರಣೆ ಮಾಡ್ಬೋದು, ಅರ್ಹರಿಗೆ ಮಾತ್ರ ಸಲ್ಲಬೇಕು ಅನ್ನೋದು. ಬಟ್ ನೀವು ಏನು ಘೋಷಣೆ ಮಾಡಿದ್ರಿ ಅಂತೇಳಿ, ನನಗೂ ಫ್ರೀ, ನಿನಗೂ ಫ್ರೀ, ಕಾಕ ಪಾಟೀಲ್ಗೂ ಫ್ರೀ ಅಂತ ಹೇಳಿಬಿಟ್ಟು ಇದ್ದಕ್ಕಿದ್ದ ಹಾಗೆ ಈ ರೀತಿಯಾಗಿ ಅರ್ಹರಿಗೆ ಮಾತ್ರ ಸಲ್ಲಬೇಕು ಅನ್ನೋಂಥ ಉದ್ದೇಶ ಏನು? ಹಾಗಾದರೆ ಸರ್ಕಾರವನ್ನು ನಡೆಸಲಿಕ್ಕೆ ಕಷ್ಟ ಆಗ್ತಾ ಇದೆ ಈ ಅಧಿಕಾರಿಗಳಿಗೆ, ಆರ್ಥಿಕ ಸಂಕಷ್ಟದಲ್ಲಿ ಇದೆಯಾ ಸರ್ಕಾರ? ಇದೆಲ್ಲವೂ ಕೂಡ ಅನುಮಾನಗಳು, ಪ್ರಶ್ನೆಗಳು ಸಹಜ. ಕೇವಲ ಶಕ್ತಿ ಯೋಜನೆ ಅಷ್ಟೇ ಅಲ್ಲ, ಉಳಿದಿರುವಂಥ ಎಲ್ಲ ಯೋಜನೆಗಳಲ್ಲೂ ಕೂಡ ಈ ರೀತಿಯ ಪರಿಷ್ಕರಣೆ ಆಗತ್ತೆ. ಅಂದರೆ ಸರ್ಜರಿ ಮಾಡಲಾಗತ್ತೆ. ರೇಷನ್ ಕಾರ್ಡ್ ಕೂಡ ಆದಷ್ಟು ಬೇಗ ಅದನ್ನು ಕೂಡ ಸರ್ಜರಿ ಮಾಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಹಿಂಗಾದರೆ ಹೆಂಗೆ ಅನ್ನೋದು, ಆರಂಭದಲ್ಲಿ ಎಲ್ಲರಿಗೂ ಫ್ರೀ ಅಂತ ಹೇಳಿ ಈಗ ಇಂಥವರಿಗೆ ಮಾತ್ರ ನಾವು ಫ್ರೀ ಕೊಡ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಆ ರೀತಿಯ ಚರ್ಚೆಗಳು ಆಗೋದು ಸಹಜ. ಎಲ್ರಿಗೂ ಕೂಡ ಒಂದು ಕುತೂಹಲ ಇರುತ್ತೆ. ನೋಡಿದ್ರೇ ಗೊತ್ತಾಗತ್ತೆ ಮಹಿಳೆ ಯಾರು ಪುರುಷ ಯಾರು ಅಂತೇಳಿ. ಅದರಲ್ಲಿ ಅರ್ಹರು ಅನರ್ಹರು ಅನ್ನೋದು ಯಾಕೆ ಬರುತ್ತೆ ಅನ್ನೋದು. ಅಪರೂಪಕ್ಕೆ ಯಾರೋ ಬೇರೆ ರಾಜ್ಯದವರು ಒಂದೆರಡು ಇರ್ಬೋದು, ಅದು ಸರ್ಕಾರಕ್ಕೆ ದೊಡ್ಡ ಲಾಸ್ ಆಗಲ್ಲ. ಬಟ್ ಈ ಮಟ್ಟಿಗೆ ಈ ಪರಿಷ್ಕರಣೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು, ಮಹಿಳೆಯರಿಗೆ ತೊಂದರೆ ಕೊಡೋದು ಯಾಕೆ ಅನ್ನೋದು.
ಇವಾಗ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಗೃಹಿಣಿ ಆಗಿರುವಂಥ ಸತ್ಯವಾಣಿ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಆನಂದ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಸಾಮಾಜಿಕ ಹೋರಾಟಗಾರರಾಗಿರುವಂಥ ಗೌಡ್ರ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಹಾಗೆ ಸಾಮಾಜಿಕ ಕಾರ್ಯಕರ್ತೆ ದೀಪಾ ಸಜಿತ್ ಅವರು, ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹನುಮೇಗೌಡ್ರೆ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ಸರ್ಕಾರದ ಸ್ಮಾರ್ಟ್ ಕಾರ್ಡ್ ಯೋಜನೆಯ ಉದ್ದೇಶ ಏನಿರ್ಬೋದು? ನೇರವಾಗಿ ಮೇಲ್ನೋಟಕ್ಕೆ ಒಂದಷ್ಟು ಜನ ಅರ್ಹರು ಅನರ್ಹರು ಅಂತ ನೀವೇನು ಹೇಳ್ತಾ ಇದ್ದೀರಿ, ಅದನ್ನು ಭಾಗ ಮಾಡುವಂಥ ಸಾಧ್ಯತೆ ಇರಬಹುದು. ಆದರೆ ನೀವು ಕೂಡ ಪ್ರಶ್ನೆಯನ್ನು ಕೇಳಿದಿರಿ. ಅರ್ಹರು ಅಂತಂದರೆ ಎಲ್ಲ ಮಹಿಳೆಯರು ಇವರು ಹೇಳಿದ ಪ್ರಕಾರ ಎಲ್ಲ ಮಹಿಳೆಯರು ಅರ್ಹರೇ. ಹೌದು. ಆದರೆ ಅನರ್ಹರು ಅಂತ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಅನರ್ಹರು ಅಂತ ಇವರೇನ ಮಾಡಬೇಕು ಅನ್ನೋದಿದ್ದರೆ ಘೋಷಣೆ ಮಾಡದಂತ ಸಂದರ್ಭದಲ್ಲಿ ಅದಕ್ಕೆ ಒಂದು ನಿಯಮವನ್ನು ರೂಪಿಸಬೇಕಾಗಿತ್ತು. ನಂದು ಒಂದು ಕ್ರಾಸ್ ಕ್ವಶನ್ ಇರಬಹುದು. ಇದು ನೋಡಿದ್ರೆ ಗೊತ್ತಾಗುತ್ತೆ ಪುರುಷ ಯಾರು ಮಹಿಳೆ ಯಾರು ಅನ್ನೋದು. ಕರೆಕ್ಟ್ ಅಲ್ವಾ? ಹೌದು ಹೌದು. ಆದರೆ ಈ ಮಹಿಳೆಯರಿಗೆ ಯಾರು ಫಲಾನುಭವಿಗಳಿಗೆ ಆಗಬೇಕು, ಯಾರು ಫಲಾನುಭವಿಗಳು ಆಗಬಾರ್ದು, ಅನರ್ಹರು ಅನ್ನೋಂಥದಕ್ಕೆ ಒಂದಷ್ಟು ಷರತ್ತುಗಳನ್ನು ಪ್ರಾರಂಭದಲ್ಲಿ ಘೋಷಣೆ ಮಾಡಬೇಕಾಗಿತ್ತು. ಅದನ್ನು ಮಾಡದೆ ಒಂದು ರೀತಿಯ ತಪ್ಪು ಮಾಡಿದ್ದಾರೆ ಅಂತ ನಾನು ನೇರವಾಗಿ ಸರ್ಕಾರವನ್ನು ಆರೋಪ ಮಾಡ್ತೀನಿ. ಈ ಒಂದು ಕಾರಣದಿಂದಾಗಿ ಸರ್ಕಾರಕ್ಕೆ ಭರಡನ್ನಾಗಿದೆ, ಭಾರ ಆಗಿದೆ. ಸಾಕಷ್ಟು ಒಂದು ಹಣದ ಕೊರತೆ ಎದುರಿಸ್ತಾ ಇರುವಂಥದ್ದು ನಾನೊಬ್ಬ ಅಲ್ಲ ಹೇಳ್ತಾ ಇದ್ದು, ಇಡೀ ದೇಶದ ಜನ, ಇಡೀ ಜನಸಾಮಾನ್ಯರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಪ್ರಸ್ತುತ ಕಾಲಘಟ್ಟದಲ್ಲಿ ಸರ್ಕಾರ ಬದಲಾವಣೆ ಆಗಿರೋದ್ರಿಂದ ಅವತ್ತು ಹೇಳಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದರು. ಹಾಗಾಗಿ ಇವತ್ತಿನ ಪರಿಸ್ಥಿತಿಗೆ ಡಿ ಕೆ ಶಿವಕುಮಾರ್ ಬಂದಿರೋದ್ರಿಂದ ಇಲ್ಲಿ ಯಾರು ಈ ಶಕ್ತಿ ಯೋಜನೆಯ ಫಲಾನುಭವಿಗಳಾಗಿರಬೇಕು, ಯಾರಿಗೆ ಇದರ ಲಾಭ ಸಿಗಬೇಕು ಅನ್ನೋ ದಿಕ್ಕಿನಲ್ಲಿ ಯೋಚನೆ ಮಾಡಲಿಕ್ಕೆ ಹೊರಟಿರಬಹುದು. ಏನಕ್ಕೆ ಅಂತಂದರೆ ಈಗ ಬಹುತೇಕರು ಅಂದರೆ ಮಹಿಳೆಯರು ಅಂದರೆ ಸಹಜವಾಗಿ ಎಲ್ಲರೂ ಬಸ್ನಲ್ಲಿ ಓಡಾಟ ಮಾಡ್ತಾರೆ. ಅದರಲ್ಲಿ ಕ್ಲಾಸ್ 1 ಅವ್ರು ಯಾರೂ ಬರೋದಿಲ್ಲ, ಅವರೆಲ್ಲ ಕಾರ್ನಲ್ಲಿ ಓಡಾಟ ಮಾಡೋವಂಥವ್ರೆ. ಅಪ್ಪರ್ ಮಿಡ್ಲ್ ಕ್ಲಾಸ್ ಅವ್ರು ಯಾರೂ ಬರೋದಿಲ್ಲ, ಅವರೆಲ್ಲರೂ ಕಾರ್ನಲ್ಲಿ ಓಡಾಟ ಮಾಡೋರೆ. ಇನ್ನು ಮಧ್ಯಮ ವರ್ಗ ಅಥವಾ ಕೆಳವರ್ಗದವರಿದ್ದಾರೆ. ಈ ಎರಡೂ ವರ್ಗದವರಿಗೆ ನೀವು ಯಾರಿಗೆ ಬೇಡ ಅಂತ ಹೇಳ್ತೀರಿ? ನೀವು ಇದನ್ನು ಬೇರೆ ಯೋಜನೆಗೆ ಅಪ್ಲೈ ಮಾಡಿದಿದ್ರೆ ನಾನು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೆ. ಆದರೆ ಈಗ ಪೂರ್ತಿ ಅಂದರೆ ಕೂಲಿ ಕಾರ್ಮಿಕ ವರ್ಗ ಅಥವಾ ಅದರ ಮೇಲ್ವರ್ಗ ಅಂತಲೂ ಒಂದಿಷ್ಟು ಅಲ್ಪ ಸ್ವಲ್ಪ ಜಮೀನಿದೆ, ಅಲ್ಪ ಸ್ವಲ್ಪ ಮನೆಗಳಿದೆ, ಇಂತಹ ಜನ ಇದ್ದಾರೆ. ಇಂಥವ್ರು ಮಾತ್ರನೇ ಈ ಬಸ್ಗಳಲ್ಲಿ ಓಡಾಡ್ತಾ ಇರೋದು. ಇವಾಗ ಶ್ರೀಮಂತ ವರ್ಗ ಬರಲ್ಲ, ಅಪ್ಪರ್ ಮಿಡ್ಲ್ ಕ್ಲಾಸ್ ಅಂದರೆ ಕೆಳವರ್ಗದ ಅಂದರೆ ಶ್ರೀಮಂತ ವರ್ಗದವರು ಯಾರೂ ಬರೋದಿಲ್ಲ. ಹಂಗಾಗಿ ನೀವು ಯಾರನ್ನ ಅನರ್ಹರನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂದರೆ ಇದು ಎಲ್ಲೋ ಒಂದು ಕಡೆ ಮಹಿಳೆಯರಿಗೆ ಮಾಡ್ತಾ ಇರುವಂತಹ ಅವಮಾನ ಅಂತ ನಾನು ನೇರವಾಗಿ ಹೇಳಬೇಕಾಗತ್ತೆ. ಆದರೆ ಈ ಸಂದರ್ಭದಲ್ಲಿ ಇನ್ನೊಂದು ಯೋಚನೆ ಮಾಡಬೇಕಾಗಿರೋದೇನು ಅಂತಂದರೆ, ಈಗ ಮೊದಲೇ ಆರ್ಥಿಕ ದುಸ್ಥಿತಿ, ಈಗಾಗಲೇ ನಷ್ಟ ಇದೆ, ಅಂದರೆ ಸಾರಿಗೆ ಸಂಸ್ಥೆಗಳು ನಷ್ಟದಲ್ಲಿದ್ದಾವೆ. ನಷ್ಟದಲ್ಲಿರುವಂತಹ ಪರಿಸ್ಥಿತಿನಲ್ಲಿ ತುಂಬ ಕಷ್ಟಪಟ್ಟು ಶಕ್ತಿ ಯೋಜನೆಯನ್ನು ಕೊಡ್ತಾ ಇದ್ದೀರಿ. ಇನ್ನು ಅದಕ್ಕೆ ಸಾಲದ್ದಕ್ಕೆ ಇನ್ನು ಸ್ಮಾರ್ಟ್ ಕಾರ್ಡ್ಗೆ ಎಷ್ಟು ಕೋಟಿ ಬೇಕಾಗುತ್ತೆ? 3 ಕೋಟಿ ಇದೆ ಅಂತಂದರೆ ಇವತ್ತು ನೀವು ಏನೇ ಮಾಡಿದ್ರು 100 ರೂಪಾಯಿ ಕಡಿಮೆ ಇದು ಕಾರ್ಡು ಖರ್ಚು ಬರದೇ ಇರೋದಿಲ್ಲ. ಅಂದರೆ 100 ಇಂಟು 3 ಕೋಟಿ ಅಂತ ಹೇಳಿದರೆ ಎಷ್ಟಾಯಿತು? ಅಂದರೆ ಈ ಒಂದು ಇದರ ಹಿಂದೆ ಒಂದು ಜಾಗತಿಕ ಟೆಂಡರ್ ಬೇರೆ ಕರೀಲಿಕ್ಕೆ ಹೊರಟಿದ್ದಾರೆ. ಅದು ಯಾಕೆ ನಮ್ಮ ದೇಶದಲ್ಲೇ ಇಲ್ವಾ ಇದನ್ನು ಮಾಡಿಕೊಡೋದು? ಒಂದು ಆಫ್ಟರ್ ಆಲ್ ಒಂದು ಕಾರ್ಡ್ ಮಾಡಿಕೊಡ್ಲಿಕ್ಕೆ ನಮ್ಮಲ್ಲಿ ಅಂಥ ತಂತ್ರಜ್ಞಾನ ಇಲ್ವಾ? ಇಡೀ ಜಗತ್ತಿಗೆ ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಇದನ್ನು ಕಂಡುಹಿಡಿದುಕೊಟ್ಟಂಥ ಪ್ರಥಮಗರು ನಾವು. ಅಂಥದ್ದು ಜಗತ್ತಿನ ಟೆಂಡರನ್ನು ಕರೆದು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದು ದಾರಿ ತಪ್ಪಬಹುದಾ, ಅಥವಾ ಮಹಿಳೆಯರಿಗೆ ಅಪಮಾನ ಮಾಡಬಹುದಾ, ಅಥವಾ ಇವರೇ ನೇರವಾಗಿ ನಾವು ಆರ್ಥಿಕ ಸಂಕಷ್ಟದಲ್ಲಿದ್ದೀವಿ ಅಂತ ಹೇಳಿಕೊಂಡು ಮತ್ತಷ್ಟು ಸಂಕಷ್ಟಕ್ಕೆ ಈ ರಾಜ್ಯದ ಜನತೆಯನ್ನು ತಳ್ತಾ ಇದ್ದಾರ? ಈ 3 ರೀತಿಯ ಪ್ರಶ್ನೆಗಳು ಕಾಡ್ತಾ ಇದೆ. ಎಸ್ ಆನಂದ್ ಸರ್, ಈಗ ಸರ್ಕಾರ ಹೇಳ್ತಾ ಇರೋದು ಅರ್ಹರಿಗೆ ಮಾತ್ರ ಈ ಯೋಜನೆ ತಲುಪಬೇಕು ಅನ್ನೋದು, ಅನರ್ಹರಿಗೆ ಅವಶ್ಯಕತೆ ಇಲ್ಲ. ಅಂದ್ರೆ ಇಲ್ಲಿ ಅರ್ಹರು ಯಾರು ಅನರ್ಹರು ಯಾರು ಅನ್ನೋದು ಮೊದಲೇ ನಾವು ಇದಕ್ಕಿಂತ ಮೊದಲು ಅಂದರೆ ಈಗ ಇಲ್ಲಿ ತನಕ ನೀವು ಒಂದು ಆಧಾರ್ ಕಾರ್ಡ್ ತೋರಿಸ್ತಾ ಇದ್ರೆ ಬಿಡ್ತಾ ಇದ್ರು. ಹೌದು, ಆಯಿತಾ? ಸೊ ಇವರು ಇರೋ ನಮ್ಮ ಹನುಮೇಗೌಡರು ಹೇಳ್ದಂಗೆ ಹೇಳುವಾಗಲೇ ಅವರು ರಾಜ್ಯದ ಎಲ್ಲ ಮಹಿಳೆಯರಿಗೂ ಕೊಡ್ತೀನಿ ಇದ್ರು. ಈಗ ಹೊರ ರಾಜ್ಯದವರಂತೂ ಮೊದಲೇ ಅನರ್ಹರು, ಅದು ನಮಗೆ ಗೊತ್ತಿದೆ. ಇಲ್ಲಿ ಅನರ್ಹತೆ ಹೆಸರು ಇದು ದಾರಿ ತಪ್ಪಿಸುವಂಥ ಹೇಳಿಕೆ. ಆಯಿತಾ? ಇವರೇನು ನಿಮ್ಮ ಹನುಮೇಗೌಡರಿಗೆ ಏನು ಹೇಳಿದ್ರು,
ಒಂದು ಹೆಚ್ಚು ಕಮ್ಮಿ ಒಂದು 3 ಕೋಟಿ ಜನ ಇದ್ದಾರೆ. ಒಂದು ಸ್ಮಾರ್ಟ್ ಕಾರ್ಡ್ ಮಾಡಲಿಕ್ಕೆ 100 ರೂಪಾಯಿ ಅಂತ ಇಟ್ಕೊಂಡ್ರು. ಅದರಲ್ಲೊಂದು 40% ಕಮಿಷನ್ನು ಆಯಿತಾ ಸರ್ಕಾರಕ್ಕೆ ಹೋಗುತ್ತೆ. ಸೊ ಈ ಕಮಿಷನ್ ತಿನ್ನಲಿಕ್ಕೆ ಮಾಡಿರೋ ಇದು ಕೆಲಸ ಇದು ಅಂತ ನಾನು ನೇರವಾಗಿ ಹೇಳ್ತೀನಿ. ಯಾಕೆಂದರೆ ಎಲ್ಲ ಕಡೆಯೂ ಈಗ BJP ಕಾಂಗ್ರೆಸ್ಸು ಎಲ್ಲ ಕಡೆಯಿಂದ ಸೋತ್ಕೊಂಡು ಬಂದಿದೆ. ಆಮೇಲೆ ಡೆಲ್ಲಿನಲ್ಲೂ ಫ್ರೀ ಕೊಟ್ಟರು, ಅಲ್ಲೂ ಆಗಲಿಲ್ಲ. ತಮಿಳ್ನಾಡಲ್ಲಿ ಫ್ರೀ ಕೊಟ್ಟರು, 2 ರೂಪಾಯಿ ಕೆಜಿ ಕೊಟ್ಟರು, ಅಕ್ಕಿ ಕೊಟ್ಟರು, ಅಲ್ಲೂ ವರ್ಕೌಟ್ ಆಗಿಲ್ಲ. ಬೇರೆಯವ್ರು ಬಂದಿದ್ದಾರೆ. ಏನಾಗಿದೆ ಅಂದರೆ ಕಾಂಗ್ರೆಸ್ಗೆ ಹತಾಶೆ ಬಂದಿದೆ. ಇನ್ನು ನಾವು ಎಷ್ಟು ವರ್ಷ, ಇನ್ನು 2 ವರ್ಷ ಇದೆ, ಅಷ್ಟರಲ್ಲಿ ಎಷ್ಟು ಬಾಚ್ಕೊಂಡು ಹೋಗೋಕ್ಕಾಗತ್ತೋ ಅಷ್ಟು ಬಾಚ್ಕೊಂಡು ಹೋಗಬೇಕು ಅಂತೇಳಿ ಎಲ್ಲದರಲ್ಲೂ ಇನ್ನು ಹಗರಣ. ಇನ್ನು ಮುಂದೆ ಹೊಸ ಸರ್ಕಾರ DK ಯಾರು ಅಂತ ರಾಜ್ಯದ ಜನತೆ ಗೊತ್ತಿದೆ. ಅವರ ಹಿನ್ನೆಲೆ ಏನು ಕೇಸು, ಯಾವ ರೀತಿ ಅವ್ರು ದುಡ್ಡು ಮಾಡಿದ್ದಾರೆ ಗೊತ್ತಿದೆ. ಅವರು ಮಾಡಿದ್ದಾರೆ. ಈಗ ಇನ್ನೊಂದಷ್ಟು ಲಾಸ್ಟ್ ಮೂಮೆಂಟಿಗೆ ಎಷ್ಟಾಗುತ್ತೋ ಅಷ್ಟು ಬಾಚ್ಕೊಂಡು ಹೋಗೋಣ ಅವರ ಸಹಚರರಿಗೆ. ಸೊ ಈ ಸ್ಮಾರ್ಟ್ ಕಾರ್ಡಲ್ಲೂ ಒಂದಷ್ಟು ಬಾಚ್ಕೊಂಡು ಹೋಗೋಣ ಅನ್ನೋ ಒಂದು ಉದ್ದೇಶದಿಂದ ಮಾಡಿರೋದೇ ವಿನಃ ರಾಜ್ಯದ ಎಲ್ಲ ಮಹಿಳೆಯರು ಹನುಮೇಗೌಡರು ಹೇಳಿದಂಗೆ ಎಲ್ಲರೂ ಅನರ್ಹರನ್ನು ಗುರುತಿಸೋದು ಅಂತ ಹೇಳಿದ್ರೆ ಅದರಲ್ಲಿ ಒಂದಷ್ಟು ಮಾನದಂಡಗಳು ಇರಬಹುದು, ದುಡ್ಡು ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಯೋಜನೆಯಲ್ಲಿ ಮಾಡ್ತಾ ಇದ್ದಾರೆ. ಎಸ್ ಸತ್ಯವಾಣಿ ಮೇಡಮ್ ಅವರೇ, ಈ ಶಕ್ತಿ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಡೇ 1 ಇಲ್ಲಿಯ ತನಕ ಆ್ಯಕ್ಚುಲಿ ಶಕ್ತಿ ಯೋಜನೆ ಇವರು ಮಹಿಳೆಯರಿಗೆ ಕೊಟ್ಟಾಗ ತುಂಬ ಮಹಿಳೆಯರಿಗೆ ಅನುಕೂಲ ಆಗಿದೆ. ತುಂಬ ಬಡ ಮಹಿಳೆಯರೆಲ್ಲ ತುಂಬ ಟ್ರಾವೆಲ್ ಮಾಡಿದ್ದಾರೆ, ದೇವಸ್ಥಾನಗಳಿಗೆಲ್ಲ ಓಡಾಡಿದ್ದಾರೆ, ಅದು ಅನುಕೂಲ ಆಗಿದೆ. ಬಟ್ ಸರ್ಕಾರ ಬೊಕ್ಕಸಕ್ಕೆ ಸಿಕ್ಕಾಬಟ್ಟೆ ನಷ್ಟ ಆಗಿದೆ. ಎಷ್ಟು ಅಂತ ಹೇಳಿದರೆ ಈಗ 7,469.5 ಕೋಟಿ ರೂಪಾಯಿ ಲಾಸಲ್ಲಿದೆ. ಯಾವುದು? ಸಾರಿಗೆ ನಿಗಮ. ಬಸ್ಸುಗಳೆಲ್ಲ ಬೆಂಕಿ ಎತ್ಕೊಂಡು ಹೋಗ್ತಾ ಇದೆ. ಆಮೇಲೆ ಶಕ್ತಿ ಯೋಜನೆಯಿಂದ ಅನ್ಪೇಯ್ಡ್ ಅಮೌಂಟ್ ಇರೋದು 4,006 crores rupees, 4,000 ಕೋಟಿ. ಈಗ ಇವರೇನು ಮಾಡಿದ್ದಾರೆ, ಮಹಿಳೆಯರಿಗೆ ಉಚಿತ ಅಂತ ಕೊಟ್ಟಿದ್ದಾರೆ. ಅದರಿಂದ ಎಷ್ಟು ಜನಕ್ಕೆ ಬಸ್ ಈಗ ಇನ್ನೊಂದು ಯೋಜನೆ ಸಮೇತ ಮಾಡಿದ್ದಾರೆ. ಸ್ಕೂಲ್ ಮಕ್ಕಳಿಗೆ ಇದು ಬೇರೆ ಕಾರ್ಡ್ ಬೇರೆ, ಸ್ಮಾರ್ಟ್ ಕಾರ್ಡ್ ಬೇರೆ ಕೊಡ್ತಾ ಇದ್ದಾರೆ, ಫ್ರೀ ಬಸ್ ಪಾಸ್ ಬೇರೆ ಕೊಡ್ತಾ ಇದ್ದಾರೆ. ಇದರಿಂದ ಹೊರೆ ಎಷ್ಟಾಗುತ್ತೆ ಅನ್ನೋದು ಅವರು ಗಮನ ತಗೋಬೇಕಾಗತ್ತೆ. ಬಸ್ಸುಗಳ ಗುಣಮಟ್ಟ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಅದನ್ನ ಮಾಡ್ತಾ ಇಲ್ಲ, ಬಸ್ಗಳು ಹಾರ್ತಾ ಇಲ್ಲ. ಅಲ್ಲ, ಬಸ್ಗಳು ಬೇಕು, ಮಕ್ಕಳಿಗೆ ಬೇಕಾಗತ್ತೆ. ಒಳ್ಳೇದು ಮಾಡ್ದಲೆ ಈಗ ಏನು ಮಾಡಿದ್ದಾರೆ, ಮಕ್ಕಳಿಗೆ ಫ್ರೀ ಬಸ್ ಕೊಟ್ಟಿದ್ದಾರೆ, ಫ್ರೀ ಪಾಸ್ ಕೊಟ್ಟಿದ್ದಾರೆ. ಅದನ್ನು ಸಮತೂಗಿಸ್ಕೊಳ್ಳೋಕ್ಕೆ ಸ್ಮಾರ್ಟ್ ಕಾರ್ಡ್ ಅಂತ ಒಂದು ಯೋಜನೆ ಮಾಡಿದ್ದಾರೆ. ಈಗ ಇವರಿಗೆ ಆಲ್ರೆಡಿ ಲಾಸಲ್ಲಿದೆ. ಕ್ಯಾಲ್ಕುಲೇಷನ್ ಹೇಗೆ ಬರುತ್ತೆ ಅಂದರೆ, ಲಾಸಲ್ಲಿ ಇರೋದ್ರಿಂದ ಅವರು ಅದನ್ನು ಹೇಗೋ ಒಂದು ಲೆಕ್ಕ ತೂಗಿಸ್ಕೋಬೇಕು. ಅದರಿಂದ ಮಹಿಳೆಯರಿಗೆ ಡೈರೆಕ್ಟಾಗಿ ನಾವು ಬರಬೇಡ ಅಂತ ಹೇಳಿದ್ರೆ ಗಲಾಟೆಗಳಾಗುತ್ತೆ. ಅದರಿಂದ ಸ್ಮಾರ್ಟ್ ಕಾರ್ಡ್ ಅಂತ ಒಂದು ತೊಗೊಂಬಂದು ಸ್ಮಾರ್ಟ್ ಕಾರ್ಡಲ್ಲಿ ಅದನ್ನು ತೋರಿಸ್ತಾರೆ. ಎಷ್ಟೊಂದು ಜನಕ್ಕೆ ಆಧಾರ್ ಕಾರ್ಡ್ ಇರುತ್ತೆ, ಕೆಲವರಿಗೆಲ್ಲ ಬೇರೆ ಬೇರೆ ಇದೆಲ್ಲ ಕೊಡಬೇಕು. ನನಗೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ನೋಡಿದಾಗ ಅದರಲ್ಲಿ ಅವ್ರೇನು ಮಾಡ್ತಾರೆ, ಇದು ಮಲ್ಟಿಪರ್ಪಸ್ ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿದ್ದಾರೆ. ಇದನ್ನು ಮೆಟ್ರೋಗೆ ಯೂಸ್ ಮಾಡ್ಬೋದು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಯೂಸ್ ಮಾಡ್ಬೋದು, ಇದರಲ್ಲಿ ಬೇಕಿದ್ರೆ ನಾವು ಅಮೌಂಟ್ ಹಾಕ್ಕೋಬೋದು ಬೇರೆ ಬೇರೆ ಕಡೆಗೆ ಹೋಗ್ಲಿಕ್ಕೆ. ಆ ಥರ ಎಲ್ಲ ಇದೆ. ಈಗ ಅದನ್ನ ಮಹಿಳೆಯರಿಗೆ ಅದು ಫ್ರೀ ಝೀರೋನೇ ತೋರಿಸುತ್ತೆ. ಸರ್ ಝೀರೋನೇ ಇರುತ್ತೆ, ಮಹಿಳೆಯರಿಗೆ ಝೀರೋ ಇರುತ್ತೆ, ಪುರುಷರಿಗೆ ಮಾತ್ರ ಇದೆ ಸರ್. ನಾನು ಹೇಳ್ತಿರೋದು ಮಹಿಳೆಯರಿಗೆ ಝೀರೋ. ಬಟ್ ಅದು ಕಾರ್ಡ್ ಪ್ರಿಂಟ್ ಮಾಡಲಿಕ್ಕೆ 300 ಕೋಟಿ ಬೇಕಾಗುತ್ತೆ. ಯಾಕೆಂದ್ರೆ 3 ಕೋಟಿ ಒಂದು ಕಾರ್ಡ್ಗೆ 300 ಕೋಟಿ ಆಯ್ತು. 300 ಕೋಟಿ ಆಲ್ರೆಡಿ ಲಾಸಲ್ಲಿರೋರು ಎಲ್ಲಿಂದ ತಗೊಂಡ್ಬರ್ತಾರೆ? ಇದೆಲ್ಲ ಏನಂದ್ರೆ ಅವರು ದುಡ್ಡು ಮಾಡ್ಕೊಳ್ಳೋಕ್ಕೆ, ಟೆಂಡರ್ ಕರೆದ್ಬಿಟ್ಟು ದುಡ್ಡು ಮಾಡ್ಕೊಳ್ಳೋಕ್ಕೆ ಒಂದು ನೆಪ. ಆಮೇಲೆ ಈಗ ಇನ್ನೂ ಒಂದು ಏನಾಗುತ್ತೆ ಅಂದರೆ, ಮಹಿಳೆಯರಿಗೆ 100% ಯೂಸ್ ಆಗ್ತಾ ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಆಮೇಲೆ ತುಂಬ ಬಡ ಮಹಿಳೆಯರು, ತರಕಾರಿ ಮಾಡೋರು, ಹಣ್ಣು ವ್ಯಾಪಾರ ಮಾಡೋರು, ಬೇರೆ ಬೇರೆ ಊರಿಂದ ಬಂದು ಸಿಟಿಗಳಿಗೆ ಬಂದು ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಯೋಜನೆ ಇದು. ಬಟ್ ಅದನ್ನು ಈ ಥರ ಸ್ಮಾರ್ಟ್ ಕಾರ್ಡ್ ಅಂತ ಮಾಡಿ ಇನ್ನು 2 ವರ್ಷ ಇದ್ದಾಗ ಇವರು ಇದನ್ನು ಯಾಕೆ ಕೆಡಿಸ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಇನ್ನೂ ಒಂದು ಏನಾಗುತ್ತೆ, ಈ ವಿಲೇಜಲ್ಲೆಲ್ಲ ಈ ಸ್ಮಾರ್ಟ್ ಕಾರ್ಡ್ ತೊಗೊಳೋದು ಹೇಗೆ, ಆ ಕಾರ್ಡ್ನ ಪರಿಸ್ಥಿತಿ ಏನು, ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ. ದೀಪಾ ಮೇಡಮ್ ಅವರ, ಈಗ ಈ ಸರ್ಕಾರದ ಹೊಸ ಯೋಜನೆ ಅಂತಾನೆ ಅನ್ಕೊಳ್ಳೋಣ, ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನುವಂಥದ್ದು, ಇದು ಮಹಿಳೆಯರಿಗೆ ಅವಮಾನ ಮಾಡ್ದಂಗ ಹೇಗೆ? ದೀಪಾ ಮೇಡಮ್ ವಾಯ್ಸ್ ಕೇಳಿಸ್ತಾ ಇದೆಯಾ? ಎಸ್ ಹನುಮೇಗೌಡ್ರು ಸರ್, ಈಗ ಸಹಜವಾಗಿ ಟೆಂಡರ್ ಕರಿಬೇಕು ಅನ್ನೋ ಲೆಕ್ಕಾಚಾರ ಇದೆ. ನೀವು ಹೇಳಿದಂಗೆ ಈಗ ಒಂದು ಕಾರ್ಡ್ಗೆ 100 ರೂಪಾಯಿ ಅಂದರೆ ಆಲ್ಮೋಸ್ಟ್ 300 ಕೋಟಿ ಬೇಕು. ಆ ದುಡ್ಡು ಎಲ್ಲಿಂದ ತರ್ತಾರೆ? ಯಾರು ದುಡ್ಡು ಅದೆಲ್ಲ? ಇದಕ್ಕೆ ಮುಂಚೆ ಇನ್ನೊಂದು 2 ವಿಷಯ ಹೇಳ್ಬಿಡ್ತೀನಿ. ಈಗ ಮಹಿಳೆಯರಿಗೆ ಅವಮಾನ ಅನ್ನೋಂಥ ವಿಚಾರವನ್ನು ನಾನು ಆಗಲೇ ಹೇಳಿದೆ. ಇಲ್ಲಿ ಆಗುವಂಥದ್ದು ಏನು ಅಂತಂದರೆ, ಅನೇಕ ಪಕ್ಕದ ರಾಜ್ಯಗಳವರು ನಮ್ಮಲ್ಲಿ ವಾಸ ಮಾಡ್ತಿದ್ದಾರೆ. ಅವರು ಬಂದಿರೋದೆಲ್ಲ ಏನಕ್ಕೆ ಅಂದರೆ ಕೂಲಿ ಕಾರ್ಮಿಕರಾಗಿ ಬಂದಿದ್ದಾರೆ. ಅವರು ಅಡ್ರೆಸ್ ಏನು ಚೇಂಜ್ ಮಾಡ್ಕೊಂಡು ಬಂದಿರಲ್ಲ.
ಈಗ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಉತ್ತರ ಭಾರತದ ಹಿಂದಿಯವರು ಇಲ್ಲಿ ವಾಸ ಮಾಡ್ತಿದ್ದಾರೆ. ಅವರು ಮಹಿಳೆಯರೇ, ಅವರು ಕೂಲಿ ಕೆಲಸಗಳಿಗೆ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ತಾ ಇದ್ದಾರೆ. ಹಾಗಿದ್ದರೆ ಅವರು ಮಹಿಳಾ ವರ್ಗದಲ್ಲಿ ಇದ್ದಾರಾ ಇಲ್ವಾ? ನಾನು ಆಗಲೇ ಹೇಳಬೇಕಾದ್ರೆ ಮಹಿಳೆಯರಿಗೆ ಅವಮಾನ ಮಾಡ್ತಾ ಇದ್ದಾರಾ ಅನ್ನೋದು ನಾನು ಏನು ಅಂದ್ರೆ ಬಂದೆ ಅನ್ಯ ರಾಜ್ಯದ ಅದನ್ನ ಹೇಳಿಲ್ಲ ಅವರು, ಅದನ್ನ ಹೇಳಿಲ್ಲ, ಪ್ರಾರಂಭದಲ್ಲೂ ಹೇಳಿಲ್ಲ, ಈಗಲೂ ಹೇಳಿಲ್ಲ. ಬಟ್ ಈಗಿರೋದು ಪ್ಲಾನ್ ಅಲ್ಲ, ಈಗಲೂ ಹೇಳಿಲ್ಲ. ಹಾಗಾಗಿ ಅಲ್ಲಿ ಅದನ್ನ ಫಿಲ್ಟರ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರಾ ಅನ್ನೋಂಥದ್ದು ಒಂದು ಬರ್ತದೆ. ಇನ್ನು ಎರಡನೇ ಸಂಗತಿ, ಮೇಡಮ್ ಈಗಾಗಲೇ ಹೇಳಿದ್ರು, ಈಗ ಎಲ್ಲ ಶಾಲೆಯ ಮಕ್ಕಳು ಅವರು ಹೆಣ್ಮಕ್ಳಿಗೆ ಎಲ್ರಿಗೂ ಉಚಿತವಾಗಿತ್ತು. ಅಂದರೆ ಈ ಶಾಲೆ ಮಕ್ಕಳಿಗೆ ಸಹಜವಾಗಿ ಒಂದು ಅವ್ರಿಗೆ ಪಾಸ್ ಅಂತ ಹೇಳಿ ಒಂದು ಕಾರ್ಡ್ ಅಂತೂ ಕೊಡ್ತಾ ಇದ್ರು. ಅದೇ ರೀತಿಯಲ್ಲಿ ಈಗ ಮಕ್ಕಳಿಗೆ ಎಲ್ಲರಿಗೂ ಅಂದರೆ ಓದುವ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಅಂತ ಹೇಳಿದರೆ, ಹಾಗಾಗಿ ಅದು ವಿಶೇಷವಾಗಿ ಈ ಯೋಜನೆಗೆ ಬರ್ತದೆ ಅಂತ ಎಲ್ಲೂ ಉಲ್ಲೇಖ ಆಗಿಲ್ಲ. ಅದು ಸಹಜವಾಗಿ ಅದು ಬೇರೆ ವ್ಯವಸ್ಥೆನೇ ಇದೆ, ಅದು ಇದರೊಳಗಡೆ ಸೇರೋದಿಲ್ಲ. ಇಲ್ಲಿ ಅವರು ಹೇಳಿರೋದು ನೇರವಾಗಿ ಹೆಣ್ಣು ಮಕ್ಕಳು ಅಂದರೆ ಹೆಂಗಸರು ಅಂದರೆ ಮಹಿಳೆಯರು ಅವರಿಗೆ ಮಾತ್ರ, ಅಂದರೆ ಮೇಜರ್ ವಿದ್ಯಾಭ್ಯಾಸ ಮುಗಿದ ನಂತರ ಇರುವಂತಹ ಮಹಿಳೆಯರು ಅಥವಾ ಏನು ವಿವಾಹಿತರು ಅಂತ ನಾವು ಅಂದ್ಕೊಳ್ಳೋಣ. ಅಂಥವರು ಈ ರಾಜ್ಯದಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಅವರು ಹೊಟ್ಟೆಪಾಡಿಗೆ ಮಾಡ್ತಾ ಇರೋದು, ನಾವು ನಿಜವಾಗಿಯೂ ಅವರಿಗೆ ಅನುಕೂಲ ಆಗೋಂಗೆ ಮಾಡಬೇಕಾಗಿರೋದು. ಆದರೆ ಈ ಹೆಸರಿನಲ್ಲಿ ಅವರಿಗೆ ಒಂದು ರೀತಿಯ ಅಪಮಾನ ಮಾಡ್ಬೋದು, ಇದು ಸರಿಯಲ್ಲ ನನ್ನ ದೃಷ್ಟಿಯಲ್ಲಿ. ಮಹಿಳೆಯರೇ, ಅವರೇನಾದರೂ ಮಹಿಳೆಯರೇ. ಇನ್ನು ಈ ಏನೊಂದು ವ್ಯವಸ್ಥೆ ಇದೆಯಲ್ಲ, ವ್ಯವಸ್ಥೆಯನ್ನು ಅಕಸ್ಮಾತ್ ದುರ್ಬಳಕೆ ಮಾಡ್ಕೊಳ್ಳೋವಂಥವ್ರು ದೊಡ್ಡ ಸಂಖ್ಯೆ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈಗ ಕಾರ್ ತೊಗೊಂಡೋದ್ರೆ 1000 ರೂಪಾಯಿ ಖರ್ಚಾಗುತ್ತೆ, ಬಸ್ನಲ್ಲಿ ಹೋದರೆ ಫ್ರೀಯಾಗಿ ಹೋಗಿ ಬರ್ಬೋದು ಅನ್ನೋಂತಹ ಅನುಕೂಲಸ್ಥರು ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಆದರೆ ಈ ಷರತ್ತನ್ನು ಮುಂಚೆನೇ ಹೇಳಿ ಮಾಡಿದಿದ್ರೆ ಸರಿ ಇರ್ತಿತ್ತು. ಅಕಸ್ಮಾತ್ ಆ ರೀತಿ ಹೇಳೋದೇ ಆದರೆ ಉಳಿದಂತಹ ಯೋಜನೆಗಳಿಗೂ ನಾವು ಈ ಬಾರಿ ಷರತ್ತನ್ನು ವಿಧಿಸ್ತೀವಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಪ್ರಕಟೀಕರಣ ಮಾಡಬೇಕು. 5 ಏನು ಗ್ಯಾರಂಟಿ ಯೋಜನೆಗಳು ಹೇಳಿದಾರಲ್ಲ, ಎಲ್ಲ ಯೋಜನೆಗಳಿಗೆ ನಾವು ಷರತ್ತುಗಳನ್ನು ವಿಧಿಸ್ತೀವಿ ಅನ್ನೋಂಥದ್ದನ್ನು ಮಾಡಿ, ಅದರ ಆಧಾರದ ಮೇಲೆ ಈ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತಂದ್ರೆ ಆಗ ಅದು ಒಂದು ರೀತಿಯ ಒಪ್ಪುವಂತಹದ್ದು ಅನ್ನೋಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬರ್ತೀನಿ ಮತ್ತೆ ದೀಪಾ ಮೇಡಮ್ ಅವರೇ, ಈಗ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅನ್ನೋಂಥ ಲೆಕ್ಕಾಚಾರ ಇದೆಯಲ್ಲ, ಒಂಥರ ಇದು ಮಹಿಳೆಯರಿಗೆ ಅವಮಾನ ಮಾಡ್ದಂಗೆ ಅಪಮಾನ ಆದಂಗೆ ಅನ್ನೋಂಥ ಚರ್ಚೆ ಆಗ್ತಾ ಇದೆ. ನನ್ನ ಪ್ರಕಾರ ಆತರ ಇಲ್ಲ. ಯಾಕಂದ್ರೆ ಗೌರ್ಮೆಂಟ್ ಒಂದು ಯೋಚನೆ ಮಾಡಿನೇ ಇದನ್ನ ರಿಲೀಸ್ ಮಾಡಿರೋದು. ಮೊದಲೇ ನಮ್ಮ ಸಿದ್ದರಾಮಯ್ಯ ಅವರು ಮಾಡಿದ್ದು, ಮತ್ತೆ ಈಗ ನಮ್ಮ ಡಿ ಕೆ ಅವರು ಅದನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಅದು ಒಳ್ಳೆ ವಿಷಯ. ಒಂದು ಮಹಿಳೆಯಾಗಿ ನಾನು ಹೇಳೋದೇನಂದ್ರೆ, ಅದೊಂದು ಒಳ್ಳೆ ವಿಷಯ ಮಹಿಳೆಯರಿಗೆ. ಮತ್ತೆ ಕೆಲವರು ಮನೆಯಲ್ಲೇ ಇದ್ದ ಮಹಿಳೆಯರಿಗೆ ಇದೊಂದು ಸ್ವತಂತ್ರ ಕೊಟ್ಟಂಗ ಆಯ್ತು. ಸೊ ನಾನು ಒಂದು ಮಹಿಳೆಯಾಗಿ ಹೇಳೋ ವಿಷಯ ಏನಂದ್ರೆ, ಕೆಲವರು ಕೆಲಸಕ್ಕೆ ಹೋಗ್ತಾರೆ ಬರ್ತಾರೆ, ಅವರಲ್ಲಿ ಹಣ ಇರುತ್ತೆ. ಬಟ್ ಕೆಲವು ಮಹಿಳೆಯರಿಗೆ ಮನೆಯಲ್ಲೇ ಇದ್ದು ಅವರಿಗೆ ಒಂದು ಸೌಲಭ್ಯಗಳು ಇಲ್ದಿರೋ ಸಂದರ್ಭದಲ್ಲಿ ಈ ತರ ಗೌರ್ಮೆಂಟ್ ಹಾಗೆ ಮುಂದೆ ಬಂದು ಈ ತರ ಒಂದು ಮಹಿಳೆ ಸ್ಕೀಮ್ ಮಾಡಿ ಅವರಿಗೆ ಒಂದು ಒಳ್ಳೆ ಇದನ್ನ ಕೊಟ್ಟಿರೋದು, ನನ್ನ ಪ್ರಕಾರ ಅದೊಂದು ಒಳ್ಳೆ ರೀತಿನೇ. ನಾವು ಯಾಕೆ ಅದು ಒಂದು ಕೆಟ್ಟ ರೀತಿಯಲ್ಲಿ ತಗೋಬೇಕು ಅಂತ ನನ್ನ ಅಭಿಪ್ರಾಯ. ಮತ್ತೆ ಹೌದು, ಸ್ವಲ್ಪ ಬರ್ಡನ್ ಆಗುತ್ತೆ ನಮ್ಮ ಗೌರ್ಮೆಂಟ್ ಮೇಲೆ. ಯಾಕಂದ್ರೆ ಈಗ ಹೆಚ್ಚುಗಟ್ಟೆ ಒಂದು ಲಕ್ಷಗಟ್ಟಲೆ ಮಹಿಳೆಯರು ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಗೌರ್ಮೆಂಟ್ ಎಚ್ಚರಿಕೆ ತಗೊಂಡು ಅದ್ರ ಬಗ್ಗೆ ಏನ್ ಬಜೆಟ್ ಅದನ್ನೆಲ್ಲ ಅವ್ರು ಮಾಡ್ಕೊಬೇಕು. ಅದನ್ನೆಲ್ಲ ಮಾಡಿ ಮೇಲೆನೆ ಈ ಸ್ಕೀಮ್ ರಿಲೀಸ್ ಮಾಡಿರ್ಬೇಕು ಅಂತ ಅನಿಸುತ್ತೆ. ಇಲ್ಲ ಅವ್ರು ಮಾಡಿಲ್ಲ ಅಂದ್ರೆ ನಮ್ಮ ಬೇರೆಯವರು ನಮ್ಮ ಮಾತಾಡ್ತಿದ್ರು, ಅವರು ಹೇಳೋ ಪ್ರಕಾರನು ಕರೆಕ್ಟೇ. ಬಟ್ ಅದ್ರ ಬಗ್ಗೆ ಅವರು ಯೋಚನೆ ಮಾಡಿ ಬಜೆಟ್ ಎಷ್ಟು ಅದಕ್ಕೆಲ್ಲ ಅಲಾಟ್ಮೆಂಟ್ ಮಾಡಿನೇ ಮಾಡಿರ್ಬೇಕು ಅನ್ನಿಸುತ್ತೆ. ಇಲ್ಲ ಅವ್ರು ಮಾಡಿಲ್ಲ, ಅದರದ್ದೆಲ್ಲ ಅಲೋಕೇಶನ್ ಮಾಡ್ಲಿಲ್ಲ, ಹಾಗೆ ಏನೋ ಮಾಡಿದ್ದಾರೆ ಅಂದ್ರೆ ಹಾಗಾದ್ರೆ ನಮ್ಮ ಬಜೆಟ್ ಮೇಲೆ ಬರುತ್ತೆ, ನಮ್ಮೆಲ್ಲರ ಮೇಲೆ ಬರುತ್ತೆ. ಮಹಿಳೆಯಾಗಿ ನನ್ನ ಪ್ರಕಾರ ಏನಂದ್ರೆ ಇದೊಂದು ಒಳ್ಳೆ ಸ್ಕೀಮು. ಮಹಿಳೆಯರಿಗೆ, ತುಂಬಾ ಮಹಿಳೆಯರಿಗೆ ಓಡಾಟ ಮಾಡೋದಿಕ್ಕೆ ಒಂದು ಒಳ್ಳೆ ಸ್ಕೀಮ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಸ್ಮಾರ್ಟ್ ಕಾರ್ಡ್ ಪ್ರಕಾರ ಅದು ನಾವು ಇದು ಮೊದಲು ಸಿದ್ದರಾಮಯ್ಯ ಅವರು ಇದ್ದಾಗ ಕೊಟ್ಟದ್ದು, ಮತ್ತೆ ಈಗ ಡಿ ಕೆ ಅವರು ಅದನ್ನ ಒಂದು ಪದ್ಧತಿಯಾಗಿ ತರ್ತಿದ್ದಾರೆ, ಒಂದು ಪ್ರೊಸೀಜರ್ ಆಗಿ ತರ್ತಿದ್ದಾರೆ. ಯಾಕಂದ್ರೆ ಫ್ರಾಡ್ ಇರುತ್ತೆ, ಕೆಲವರು ಇಲ್ಲಿರೋರು ಇರಲ್ಲ, ನಮ್ಮ ಕರ್ನಾಟಕದವ್ರು ಇರಲ್ಲ, ಆಚೆಯಿಂದ ಬಂದಿರ್ತಾರೆ ಒಂದೆರಡು ದಿವಸಕ್ಕೆ, ಅವರು ಅದನ್ನೆಲ್ಲ ಮಿಸ್ಯೂಸ್ ಮಾಡ್ಕೊಂಡು ಆಧಾರ್ ಕಾರ್ಡ್ ಮೂಲಕ ಮಿಸ್ಯೂಸ್ ಮಾಡ್ಕೋಬಹುದು. ಸೊ ಮತ್ತೆ ಅದೆಲ್ಲ ಇಲ್ಲಿರೋ ಕರ್ನಾಟಕ ಗೌರ್ಮೆಂಟ್ಗೆ ಅದು ಪ್ರಾಬ್ಲಮ್
ಪ್ರಾಬ್ಲಮ್ ಆಗ್ಬೋದು, ಮತ್ತೆ ರೆಕಾರ್ಡ್ ಕೀಪಿಂಗ್ಗೂ ಪ್ರಾಬ್ಲಮ್ ಆಗ್ಬೋದು. KSRTC ಅವರು ಮಿಸ್ಯೂಸ್ ಹೇಗಾಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ನೋಡಿದ್ರೆ ಗೊತ್ತಾಗುತ್ತೆ ಮಹಿಳೆಯರ ಒಂದೇ ಒಂದು ಪ್ರಶ್ನೆ ದೀಪಾ ಮೇಡಮ್ಗೆ. ಇಡೀ ದೇಶದಲ್ಲಿ ಆಧಾರ್ ಕಾರ್ಡಿಗೆ ಸಂಬಂಧಪಟ್ಟಾಗ ದೊಡ್ಡ ಧ್ವನಿ ಇದೆ, ಅದು ಸರ್ಕಾರವೇ ಕೊಟ್ಟಿರುವಂಥದ್ದು. ಅದನ್ನು ಒಪ್ಪಲ್ಲ ಅಂದ್ರೆ ಎಷ್ಟು ಸರಿ ಅನ್ನೋಂಥದ್ದು ಇದೇ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಹೀಗಿದ್ದಾಗ ಸ್ಮಾರ್ಟ್ ಕಾರ್ಡ್ನ ಅವಶ್ಯಕತೆ ಏನು? ಹಾಗಿದ್ರೆ ಇದು ಆಧಾರ್ ಕಾರ್ಡ್ಗೆ ಬೆಲೆ ಇಲ್ವಾ? ಆಧಾರ್ ಕಾರ್ಡ್ಗೆ ಬೆಲೆ ಇದೆ ಸರ್. ಅಂದ್ರೆ ಈಗ ನಮ್ಮ ಗೌರ್ಮೆಂಟ್ಗೂ ಒಂದು ರೆಕಾರ್ಡ್ ಇಡೋದಿಕ್ಕೆ ಆಧಾರ್ ಕಾರ್ಡು ಯೂನಿವರ್ಸಲ್ ಅಲ್ವಾ, ಇಂಡಿಯಾ ಎಲ್ಲಾ ಕಡೆ ಯೂಸ್ ಮಾಡ್ಕೊಬಹುದು. ಬಟ್ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಒಂದು ರೆಕಾರ್ಡ್ ಕೀಪಿಂಗ್ಗೆ, ಮತ್ತೆ ನಮ್ಮ KSRTC ಅವರು ಎಷ್ಟು ಬಂದ್ರು, ಎಷ್ಟು ಹೋದ್ರು, ಎಷ್ಟು ಮಹಿಳೆಯರು ಬಂದ್ರು, ಎಷ್ಟು ಜನಕ್ಕೆ ನಾವು ಫ್ರೀ ಆಗಿ ಕೊಟ್ವಿ, ಅದ್ರದ್ದು ರೆಕಾರ್ಡ್ ಇಡಬೇಕಲ್ಲ. ಅದಕ್ಕೆ ರೆಕಾರ್ಡ್ ಈಗ ಇಲ್ಲ. ಆಧಾರ್ ಕಾರ್ಡ್ ಯೂಸ್ ಮಾಡ್ಕೊಂಡು ಎಷ್ಟು ಜನ ಯೂಸ್ ಮಾಡಿದ್ರು, ಎಷ್ಟು ಜನ ರೆಕಾರ್ಡ್, ಅದ್ರದ್ದು ಕರೆಕ್ಟ್ ಆಗಿ ಪಾಲಿಸ್ಬೇಕಲ್ಲ ಅವರು. ಮತ್ತೆ KSRTC ಅವರು ಕೆಲಸ ಮಾಡ್ತಿರೋರಿಗೆ ಹಣ ಕೊಡ್ಬೇಕಲ್ಲ. ಈಗ ಮಹಿಳೆಯರು ಎಷ್ಟು ಹೋದ್ರು ಬಂದ್ರು ಅದರದ್ದು ರೆಕಾರ್ಡ್ ಇಡ್ಬೇಕಲ್ಲ. ಅದಕ್ಕೆಲ್ಲ ಟಿಕೆಟ್ ಕೊಡೋದಿಕ್ಕೆ ಅಂತ ಒಂದು ರೆಕಾರ್ಡ್ ಇಡ್ಬೇಕಲ್ಲ, ಅದೆಲ್ಲ ಪದ್ಧತಿ ಬೇಕಲ್ವಾ. ಅದಕ್ಕೋಸ್ಕರ ಒಂದು ಹಾಗೆ ಇರಬೇಕು. ಮೊದಲವರೆಲ್ಲರಿಗೂ ಕೂಡ ನಾವು ಫ್ರೀ ಅಂತ ಕೊಟ್ಬಿಟ್ಟಿದ್ದಾರೆ. ಈಗ ಅದಕ್ಕೆ ಪ್ರಾಸೆಸ್ ಹಾಕ್ಬೇಕು, ಅದರದ್ದು ಪ್ರೊಸೀಜರ್ ಹಾಕ್ಬೇಕು, ಮತ್ತೆ ಎಲ್ಲಿ ಯಾವ ಖಜಾನೆಯಿಂದ ಅವರು ತೆಗೆದುಕೊಡ್ತಾರೆ ಅಂತ ನಮಗೆ ಬಡ್ಜೆಟ್ ಅಂತ ಒಂದಿರಬೇಕಲ್ವಾ. ಸುಮ್ನೆ ಹಾಗೆ ನಿನಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅನ್ನೋ ಮಾತು ಎಲ್ಲಿ ಹೋಯ್ತು ಅನ್ನೋಂಥದ್ದು ಈಗ. ಹೌದು, ಕರೆಕ್ಟ್. ಎಲ್ಲ ಫ್ರೀ ಕೊಟ್ಮೇಲೆ ಲಾಸ್ಟ್ ಅಲ್ಲಿ ನಮಗೆ ರೋಡ್ ಬೇಕಾ, ನಮಗೆ ಬೇರೆ ಪದ್ಧತಿಗಳು ಬೇಕಲ್ವಾ, ಬೇರೆ ಸ್ಕೀಮ್ಗಳನ್ನು ನಡೆಸ್ಬೇಕಲ್ಲ. ಇವರೆಲ್ಲ ಒಂದು ಮಹಿಳೆಯರಿಗೆ ಟ್ರಾವೆಲ್ ಮಾತ್ರ ಅಂತ ಹೇಳಿ ಕೊಟ್ಬಿಟ್ರೆ ಮತ್ತೆ ಲಾಸ್ಟ್ ಅಲ್ಲಿ ನಮ್ಗೆ ಏನು ಇಲ್ದಿರಾಗೋದ್ರೆ ಹೆಂಗೆ? ಮೊದ್ಲೇ ನಮ್ಮ ರೋಡ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಗೊತ್ತಿದ್ದಂಗೆ. ಸೊ ಅದಕ್ಕೆಲ್ಲ ನೋಡ್ಬೇಕಲ್ಲ. ಬರೀ ನಾನೊಂದು ಮಹಿಳೆಯಾಗಿ ಅದಕ್ಕೆ ನಾನು ಒಪ್ತೀನಿ, ಬಟ್ ಅಂತ ಹೇಳಿ ಬೇರೆ ವಿಷಯಗಳಲ್ಲಿ ನಾವು ನೋಡ್ಬೇಕಲ್ಲ. ಗೌರ್ಮೆಂಟ್ ಎಲ್ಲಾ ವಿಷಯಗಳಲ್ಲೂ ಕಾನ್ಸಂಟ್ರೇಷನ್ ಕೊಡ್ಬೇಕು, ಇದು ಒಂದೇ ವಿಷಯದಲ್ಲಿ ಮಾತ್ರ ಅಲ್ಲ. ನಾನು ಹೇಳಿದ್ದೇನಂದ್ರೆ ಒಂದು ಕೆಲವು ಮಹಿಳೆಯರಿಗೆ ಅದೊಂದು ಸಹಾಯ ಆಯ್ತು ಮತ್ತೆ ಹೋಗೋದಕ್ಕೆ ಬರೋದಕ್ಕೆ ಅಂತ ಹೇಳಿ ಅದೊಂದು ಸ್ಕೀಮ್ ನ ಕರೆಕ್ಟ್ ಆಗಿ ಮಾಡ್ಬೇಕು. ನನ್ನ ಅಭಿಪ್ರಾಯ ಪ್ರಕಾರನು ಕೆಲವರು ಪೇ ಮಾಡ್ಬೇಕಾಗಿರೋರ್ಗು ಕೂಡ ಅವ್ರು ಫ್ರೀ ಆಗಿ ಕೊಡ್ಬೇಕಾಗಿಲ್ಲ. ಅವ್ರ ಹತ್ರ ಹಣ ತಗೋಬಹುದು, ಅಂತ ಮಹಿಳೆಯರ ಹತ್ರ ಹಣ ತಗೋಬಹುದು ಅವರು. ಅಂತವರಿಗೆ ಟಿಕೆಟ್ ಕೊಡ್ತೀವಿ ಅಂದ್ಮೇಲೆ ಯಾರು ಬೇಡ ಅಂತಾರೆ? ಮೇಡಮ್ ನಾನು ವಾಪಸ್ ಬರ್ತೀನಿ. ಒಬ್ರು ಕಾಲರ್ಸ್ ಇದ್ದಾರೆ, ಪ್ರಯಾಣಿಕರು ರಮೇಶ್ ಅಂತೇಳಿ ಫೋನ್ ಮಾಡಿದ್ದಾರೆ. ರಮೇಶ್ ಅವ್ರು ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನ್ ಹೇಳ್ತೀರಿ ಈ ಒಂದು ಸ್ಮಾರ್ಟ್ ಯೋಜನೆ ಬಗ್ಗೆ? ಅಲ್ಲ, ಈಗ ನಮ್ಮ ಇಬ್ರು ಅಲ್ಲಿ ಸೀನಿಯರು ಗೆಸ್ಟ್ ಮಾತಾಡ್ತಾ ಇದ್ರು, ಆಧಾರ್ ಕಾರ್ಡ್ಗೆ ವ್ಯಾಲ್ಯೂ ಇಲ್ವಾ ಅಂತ ಕ್ವಶನ್ ಕೇಳಿದ್ರು. ಓಕೆ, ಅದು ಒಂದು. ಆಮೇಲೆ ಇನ್ನೊಬ್ರು ಕೇಳಿದ್ರು ಏನು ಇದು ಸ್ಮಾರ್ಟ್ ಕಾರ್ಡು ಒಂದು ರೀತಿನಲ್ಲಿ ಏನೋ ಒಂದು ಬೇರೆ ಮಾರ್ಗದಲ್ಲಿ ಹಣವನ್ನ ಮಾಡೋ ಅಂತದ್ದು ಇರ್ಬೋದು ಅಂತ ಹೇಳಿ. ಓಕೆ, ಅದೆರಡನ್ನು ನಾನು ಸಪರೇಟ್ ಆಗಿ ಇಟ್ಕೊಳ್ಳೋಣ ವಿಷಯನ. ಈಗ ಅದು ನಾ ಹೇಳೋದು ಒಂದೇನಪ್ಪ ಅಂದ್ರೆ, ಶಕ್ತಿ ಯೋಜನೆಯಿಂದ ತುಂಬಾ ಬರ್ಡನ್ ಆಗಿರೋದು ಯಾರಿಗಪ್ಪ ಅಂದ್ರೆ ಪುರುಷರಿಗೆ. ಯಾಕೆ ಅಂತ ಅಂದ್ರೆ ಬಸ್ಗಳೆಲ್ಲ ಫುಲ್ ರೀ. ನೀವೆಲ್ಲರ ಹೋಗ್ಲಿ, ಇಲ್ಲಿ ಲೇಡೀಸ್ಗಳು ಕುತ್ಕೊಂಡು ಆಯ್ತಪ್ಪ ಹೋಗ್ಲಿ, ಸರ್ಕಾರ ಏನು ನಮ್ಮಪ್ಪನ ಮನೆಯಿಂದ ನಾನೇನ್ ಕೊಟ್ಟಿಲ್ಲ, ಸರ್ಕಾರ ಕೊಟ್ಟಿದೆ ಬಳಸ್ಕೊಳ್ಳಿ ಹೋಗ್ಲಿ, ಅದು ಬೇರೆ ಪ್ರಶ್ನೆ. ಏನು 2 ಸೀಟ್ ಇರ್ತವೆ, ಅದ್ರ ಮಧ್ಯಕ್ಕೊಂದು ಸಣ್ಣ ಪಾಪು ಇದ್ರೆ ಅದನ್ನ ಇಟ್ಕೊಂಡ್ ಕೂಗೋಣದು, ಬ್ಯಾಗ್ ಇಟ್ಕೊಂಡ್ ಕೂಗೋಣದು, ಜರುಗಲ್ಲ ಅವ್ರವ್ರಿಗೆ. ಆಮೇಲೆ ಇನ್ನೊಂದೇ ಮಾತು, ಅವ್ರವ್ರಿಗೆ ಕಿತ್ತಾಡ್ಕೊಂಡು ದಿನ ಜಗಳ ಬಸ್ನಲ್ಲಿ. ನಾವು ಮಹಿಳೆಯರದು ದಿನ ನೋಡ್ತಿರ್ತೀವಿ ಟಿವಿಗಳಲ್ಲಿ, ಎಲ್ಲೇನೋ ಅವ್ರು ಚಪ್ ಹೊಡೆದಾಡ್ತಾರೆ, ಜುಟ್ ಹಿಡ್ಕೊಂಡೆಲ್ಲ ಕಿತ್ತಾಡ್ತಾರೆ ಈ ಏನು ಸೀಟ್ಗೋಸ್ಕರ. ಆಯ್ತಾ? ಆಮೇಲೆ ನಾವು ದುಡ್ಡು ಕೊಟ್ಟು ಹತ್ತಿರ್ತೀವಿ ಬಸ್ಗೆ, ದುಡ್ಡು ಕೊಟ್ಟವರಿಗೆ ಸೀಟ್ ಇಲ್ಲ, ನಿಂತ್ಕೊಂಡು ಹೋಗ್ಬೇಕು ನಾವು. ಜರುಗ್ರಮ್ಮ ಹೋಗ್ಲಿ ಒಂದಿಟ ಅಂತ ಅಂದ್ರೆ ಜರುಗೋದು ಇಲ್ಲ. ಇಲ್ಲ ಇಲ್ಲಿ ಹೆಣ್ಮಕ್ಳು ಅಂತ ಅವ್ರನ್ನ ನಾವು ದಬಾಯಿಸಿ ಕೇಳಕ್ ಹೋಗಲ್ಲ. ಅದು ಒಂದು ವಿಷಯ. ಆಮೇಲೆ DK ಶಿವಕುಮಾರ್ ಅವ್ರಿಗೆ ನಾವು ಒಂದು ಮಾತು ಹೇಳೋದೇನಪ್ಪ ಅಂದ್ರೆ, ಹೆದರಿಕೆ ಅಂತಿದ್ದಾರೆ ಅವರು. ಕ್ಯಾನ್ಸಲ್ ಮಾಡ್ಬೇಕಿತ್ತು ಫಸ್ಟ್. ಶಕ್ತಿ ಸ್ಕೀಮ್ ಅನ್ನೇ ಕ್ಯಾನ್ಸಲ್ ಮಾಡ್ಬೇಕು, ಹೆದರಿಕೆ ಬಾರ್ದು, ಏನು ಆಗಲ್ಲ. ಏನ್ ಮಾಡ್ತಾರೆ, 2 ದಿನ ಪ್ರತಿಭಟನೆ ಮಾಡ್ತಾರೆ, ಆಮೇಲೆ ಬಿಡುತ್ತೆ. ಆಮೇಲೆ ಎಷ್ಟೋ ಜನ ಹೆಣ್ಮಕ್ಳುಗಳು ನಾವು ನೋಡಿದೀವಿ, ಅವರೇ ಹೇಳಿದ್ದಾರೆ ಏನಂತ. ರಮೇಶ್ ಅವರೇ, ನೀವು ನೊಂದ ಪುರುಷರು ಅಂತ ಗೊತ್ತಾಯ್ತು, ಬಟ್ ಪುರುಷರಿಗಾಗಿ ಏನಾದ್ರು ಯೋಜನೆ ಬೇಕಾ ಹೇಗೆ? DK ಶಿವಕುಮಾರ್ ಕಡೆಯಿಂದ ಏನಾದ್ರು ನಿರೀಕ್ಷೆ ಮಾಡ್ತಾ ಇದ್ದೀರಾ? ಹೌದು, ನಮಗೂ ಕೊಡ್ಲಿ ಫ್ರೀ. ನಾವು ದಿನ ಬೆಳಗ್ಗೆ ಕೆಲಸ ಕೂಡ ಓಡಾಡೋರು ನಾವು. ಆಯ್ತಾ? ಈಗ ಬರೋ ಸಂಬಳದಲ್ಲಿ ಒಂದು ಟ್ಯಾಕ್ಸ್ ಅವು ಇವು ಅಂತ ಮಾಡ್ಕೊಂಡು ನಮ್ಗೆ 10,000 ರೂಪಾಯಿ ಸಂಬಳ ಬಂದ್ರೆ ಆಯ್ತಾ, ಈಗ ಹೋಗಿ ಬರೋ 200-300 ರೂಪಾಯಿ ಬಸ್ ಚಾರ್ಜ್, ಅಲ್ಲೆಲ್ಲ ಕಾಫಿ ಟೀ ಊಟ ತಿಂಡಿ ಅಂತ ಹೇಳಿ ಅದೊಂದು 150-200 ರೂಪಾಯಿ, 400-500 ರೂಪಾಯಿ ನಮಗೆ ಟ್ರಾವೆಲಿಂಗು ಈ ಡೈಲಿ ಇದ್ರಲ್ಲೇ ಹೊರಟೋಗುತ್ತೆ. ಏನ್ ಉಳ್ಸದಪ್ಪ ತಗೊಂಡು ಅಲ್ವಾ? ನಮಗೂ ಕೊಡ್ಲಿ ಬಿಡು, ಯಾರು ಬೇಡ ಅಂತ. ಹಂಗೂ ಕೊಡೋದಿದ್ರೆ ಇಲ್ಲ ಕಿತ್ತು ಬಿಸಾಕ್ಬಿಡು, ಎಲ್ಲ ಕ್ಯಾನ್ಸಲ್ ಮಾಡ್ಬೋದು. DK ಶಿವಕುಮಾರ್ ಹೆದರಿಕೆ ಬೇಡ್ರಿ ನೀವು, ನಿಮ್ ಪರವಾಗಿ ನಾವ್ ಇದೀವಿ, ಹೆದರಿಕೆ ಬೇಡ್ರಿ, ಕ್ಯಾನ್ಸಲ್ ಮಾಡ್ರಿ. ಫಸ್ಟ್ ಶಕ್ತಿ ಕ್ಯಾನ್ಸಲ್ ಮಾಡಿ,
ನೀವು ಸರ್ಕಾರನ ಉಳಿಸ್ಕೊಳ್ರಿ. ಈಗಾಗಲೇ ದಿವಾಳಿ ಆಗೋಗೈತಿ, ಈಗ ದುಡ್ಡಿಲ್ಲ. ಅಲ್ಲ ರೀ, 53,000 ಜನ ರಿಕ್ರೂಟ್ ಮಾಡ್ತೀವಿ ಅಂತ ಹೇಳ್ಕೊಂಬಂದ್ರು. ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಅಂತವ್ ಮಾಡ್ರಿ. ಯಾವ ಆಮೇಲೆ ತಡಿ ಇನ್ನೊಂದ್ ನಿಮಿಷ, ಇದು ಯಾವ್ದು ಟೀಚರ್ಸ್ ಗೆಸ್ಟ್ ಟೀಚರ್ ಅಂತ ಏನೋ ರಿಕ್ರೂಟ್ ಮಾಡ್ತಿದ್ದಾರೆ. ಬರೀ ಇದೆ ಬಿಜೆಪಿ ಇಂದಲೂ ಇದೇ ಕೆಲಸ. ಪರ್ಮನೆಂಟ್ ಟೀಚರ್ಸ್ ಅಂತ ರಿಕ್ರೂಟ್ ಮಾಡ್ತಾ ಇಲ್ಲ ಇವರು. ಟೆಂಪ್ರವರಿ ಅಂದ್ರೆ 10,000 ಬರ್ತಾರಲ್ಲ, 12,000 10,000 ಏನೋ 15 ಏನೋ ಇರ್ಬೇಕು, ಏನೋ 1,000 ಅವ್ರಿಗೆ ಕೊಟ್ಬಿಟ್ಟು ಮುಂದಕ್ಕೆ ಹಾಕೊಂಡು ಹೋಗೋದು. ಮುಂದಿನ ಗೌರ್ಮೆಂಟ್ ಅಂತ ಬಂತು ಕೇಳಿ ಬಿಡು ಅಂತ ಹೇಳ್ಬಿಟ್ಟು. ಪಾಪ ಅತಂತ್ರ ಬದುಕು ಅವ್ರ ತಾನೇ ಇನ್ನೇನ್ ಮಾಡ್ತಾರೆ. ಯಾವ್ದೋ ಒಂದು ತಾತ್ಕಾಲಿಕ ಏನೋ ಹೋಗ್ಲಿ ಬಿಡು ಜಾಯಿನ್ ಆಗೋಣ ಅಂತ ಹೇಳುತ್ತೆ. ಈಗ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಅಭಿವೃದ್ಧಿ ಕಡೆ, ಬಿಟ್ಟಿ ಭಾಗ್ಯಗಳನ್ನು ಬಿಟ್ಟು ಹಾಕಿ ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದ್ರಿ. ಹೌದು, ಅಭಿವೃದ್ಧಿ ಕಡೆ ಗಮನ ಕೊಡ್ಬೇಕು. ಇವನ್ ಅವ್ರ MLA ಗಳು ಹೇಳ್ಕೊಂಡ್ರಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಏನ್ ಕೇಳ್ಬೇಡ್ರಿ, ನಾವ್ ಈ ಗ್ಯಾರಂಟಿ ಕೊಡೋದೇ ಸಾಧನೆ ಇವ್ರದ್ದು. ನೋಡೋಣ ನಿಮ್ಮ ಮನವಿ ಎಲ್ಲಿ ತನಕ ಹೋಗುತ್ತೆ ಅಂತೇಳಿ. ಇಲ್ಲ, ಕ್ಯಾನ್ಸಲ್ ಮಾಡ್ಬೇಕು ದಯಮಾಡಿ ಇದನ್ನ. ನೀವು ಟಿವಿ ಅವರು ನಿಮ್ಮ ಕೊಟ್ರೆ ಪುರುಷರು ಕೊಡ್ಬೇಕು, ಇಲ್ಲಾಂದ್ರೆ ಮಹಿಳೆಯರಿಗೂ ಕ್ಯಾನ್ಸಲ್ ಮಾಡ್ಬೇಕು ಅನ್ನೋದು ನಿಮ್ಮ ವಾದ. ಥ್ಯಾಂಕ್ ಯು ರಮೇಶ್ ಅವರೇ, ಥ್ಯಾಂಕ್ ಯು. ಎಸ್ ಆನಂದ್ ಸರ್, ಈಗ ಹಣದ ಕೊರತೆ ಇದೆಯಾ ಅಂದ್ರೆ ಆರ್ಥಿಕ ಸಂಕಷ್ಟದಲ್ಲಿ ಇದೆಯಾ ಅಂತ ಅನ್ಸುತ್ತಾ ಈ ರೀತಿ ಪರಿಷ್ಕರಣೆ ನೋಡ್ತಾ ಇದ್ರೆ, ಸರ್ಜರಿ ಮಾಡೋದನ್ನ ನೋಡ್ತಾ ಇದ್ರೆ? ಕೊರೋನಾ ಫಸ್ಟ್ ಫೇಸ್ ಜ್ಞಾಪಿಸ್ಕೊಳ್ಳಿ, 3 ತಿಂಗಳು ಬ್ಯಾನ್ ಮಾಡಿದಾಗ ಎಕ್ಸೈಜಿಂದ ಆರ್ಥಿಕ ಏನಾಯಿತು ಅಂತ ಎಷ್ಟೋ ಜನಗಳಿಗೆ ಸಂಬಳ ಕೊಡೋಕ್ಕಾಗದೆ, ಎಷ್ಟೋ ಗೌರ್ಮೆಂಟ್ ಅಧಿಕಾರಿಗಳು ಇನ್ಶೂರೆನ್ಸು ಕಟ್ಕೊಳಕ್ಕಾಗಲ್ಲ, ಅವ್ರು ತುಂಬ ಚಿಂತೆ ಆಗಿದ್ರು. ಆಮೇಲೆ 2ನೇ ಸತಿ ಎಕ್ಸೈಜಲ್ಲಿ ಅವ್ರು ಬ್ಯಾನ್ ಮಾಡಲಿಲ್ಲ. ಸೊ ಸರ್ಕಾರ ಆರ್ಥಿಕ ದಿವಾಳಿ ಆಗಿದೆ. ಬಟ್ ಏನು ಅಂದರೆ ಇಲ್ಲಿ ಈ ವೆನಿಜುಲಾ ಹೊರಗಡೆ ನೋಡಿ, ನಿಮಗೆ ಇಲ್ಲಿ ಸರ್ಕಾರ ಸ್ವಾವಲಂಬಿ ಬೇಕಾಗಿಲ್ಲ. ನಮಗೆ ನಿಮಗೆ ಹೊರಗಡೆಯಿಂದ ಸಾಲಗಳು ಕೊಡ್ತಾ ಇದ್ದಾರೆ. ಜಪಾನಿಂದ ಕೊಡ್ತಾ ಇದ್ದಾರೆ, ಏಷ್ಯಾ ಡೆವಲಪ್ಮೆಂಟ್ ಪ್ಲಾನ್ ಇದೆ, ವರ್ಲ್ಡ್ ಬ್ಯಾಂಕ್ ಇದೆ. ಸೊ ಸಾಕಷ್ಟು ಈಗ ನೋಡಿ, ಈಗ ಇವತ್ತು ಅದ್ರ ಜೊತೆಲಿ ಇದು ಎಷ್ಟು 1000 ಬಸ್ಗಳು ತಗೊತಾ ಇದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ. ಆಯಿತಾ, ಅಲ್ಲಿ ಒಂದು ಅವರಿಗೆ ಸಾಲನೂ ಸಿಗತ್ತೆ. ಆಮೇಲೆ ಬಸ್ಸುಗಳು ಏನು ಅಂದರೆ ಅವ್ರದ್ದೇ ಕಂಡೀಷನ್ಸ್ ಏನು ಗೊತ್ತಾ, ಹೊರಗಡೆಯಿಂದ ಸಾಲ ಕೊಡುವಾಗ ಇದೇ ಕಂಡೀಷನ್ಸ್ ತಗೋಬೇಕು. ಅಂದರೆ ಅದು 100 ರೂಪಾಯಿ ಐಟಮ್ಸ್ ಇದ್ದರೆ ಅವರು 300 ರೂಪಾಯಿ ಹೇಳ್ತಾರೆ. ಬಡ್ಡಿ ಕಮ್ಮಿ, ವರ್ಷಕ್ಕೆ 4%, ಅದು ವೇರಿಯೇಬಲ್ಲು. ಆದರೆ 100 ರೂಪಾಯಿ ಐಟಮ್ಸ್ನ ನೀವು 400 ರೂಪಾಯಿ 500 ರೂಪಾಯಿ ಕೊಟ್ಟು ತೊಗೊಂಡು ನೀವು ಕಮ್ಮಿ ಬಡ್ಡಿ ಕಟ್ಟೋದು ಹೇಗಿದೆ, ಈ ಥರದ್ದೆಲ್ಲ ಇದೆ. ಸೊ ಇದೆಲ್ಲ ನಡೀತಾ ಇದೆ ಪ್ರಜಾಪ್ರಭುತ್ವದಲ್ಲಿ. ಇವತ್ತು ಜನಗಳು ವೋಟ್ ಹಾಕಿದ್ದಾರೆ, ಸೊ ಫೇಸ್ ಮಾಡೋಕ್ಕೆ ರೆಡಿ ಇದ್ದಾರೆ ಅವರು. ನಾಳೆ ಏನೇ ನೋಡಿ, ಈಗಲೂ ಮೊನ್ನೆನೂ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಇನ್ನೊಂದಷ್ಟು ಆಗ್ತಾ ಇರುತ್ತೆ. ನಾಳೆ ಬಸ್ಸುಗಳು ಓಡ್ತಾರೆ. ಇಲ್ಲ ಲೇಡೀಸ್ಗೆ ಅಂತ ಸಪ್ರೇಟಾಗಿ, ಈಗ ನಿಮಗೆ ಬಿಹಾರ ಕಡೆ ಎಲ್ಲ ಹೋಗಬೇಕು ಬಸ್ಗಳಲ್ಲಿ. ನಾನು ಒಂದ್ಸತಿ ಒಂದು 20 ವರ್ಷದಿಂದ ಓಡಾಡಿದಾಗ ಫ್ಲೋರೇ ಇರಲ್ಲ, ಅಲ್ಲಿ ಬರೀ ಫ್ರೇಮ್ ಮೇಲೆ ನಿಂತ್ಕೊಂಡು ಹೋಗ್ಬೇಕು. ನಿಮ್ಮ ಪರ್ಸ್ ಬಿದ್ದೋಯ್ತಿದ್ರು ಹೋಯ್ತು. ಲಾಸ್ಟ್ ಟೈಮಲ್ಲಿ ನೆಕ್ಸ್ಟ್ ಲೇಡೀಸ್ಗೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಬಸ್ಗಳು ಮಾಡ್ತಾರೆ. ಏನಾದರೂ ಕೂತ್ಕೊಳ್ಳೋಕೆ ಸೀಟ್ ಇರಲ್ಲ, ಫ್ಲೋರೇ ಇರಲ್ಲ. ಆಗ ಪರಿಸ್ಥಿತಿ ಬರುತ್ತೆ. ನೀವು ಹೊರಗಡೆ ಸ್ವಲ್ಪ ಓಡಾಡಬೇಕು, ಮುಂದೆ ಏನಾಗುತ್ತೆ ಅಂತ. ಯಾಕೆ ಯಾರು ಓಡಾಡಬೇಕು? ಪ್ರತಿನಿಧಿಗಳು ಅಲ್ಲ, ಪ್ರತಿನಿಧಿಗಳ ಜನಗಳು. ಲೇಡೀಸ್ಗೆ ಸಪ್ರೇಟ್ ಬಸ್ ಮಾಡ್ತಾರೆ. ಪಿಂಕ್ ಬಸ್ ಅಂತ ಮೊದಲು ಮಾಡಿದ್ರು, ಫ್ರೀಯಾಗಿ ಇದೆ. ಅದಕ್ಕೇನು ಟಾಪ್ ಇರಲ್ಲ, ಮಳೆ ಬಂದರೆ ಸೋರ್ಬೋದು. ಇವಾಗಲೂ ಹಂಗೆ ಇದೆಯಲ್ಲ ಸರ್, ಈ ಪ್ರೀ ಘೋಷಣೆ ಆದಮೇಲೆ ಮಕ್ಕಳು ಜೊತಾಡ್ಕೊಂಡು ಹೋಗ್ತಿದ್ದಾರೆ ಸ್ಕೂಲ್ಗೆ, ಅದೇ ಸಮಸ್ಯೆ ಆಗಿರೋದು. ಈಗ ಅದೇ, ಈಗ ನೋಡಿ ಟೆಂಡರ್ ಕರೆದಿದ್ದಾರೆ ಬಸ್ಗಳಿಗೆ ಎಕ್ಸ್ಟ್ರಾ. ಆಮೇಲೆ ದೀಪಾ ಮೇಡಮ್ ಅವರು ಒಂದು ಹೇಳಿದ್ರು, ಈ ಹೆಂಗಸರು ಓಡಾಡಿದ್ದಕ್ಕೆ ಸರ್ಕಾರ ದುಡ್ಡು ಕೊಡ್ತಾ ಇದೆ ಅಂತ. ಬಟ್ ನಾನು ಕೇಳಿದೆ, ಇಲ್ಲ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ. KSRTC ಮತ್ತು BMTC ಸರ್ಕಾರದೇ ಒಂದು ಅಂಗ ಆಗಿರೋದ್ರಿಂದ ಸರ್ಕಾರ ಇವರಿಗೆ ಸಪರೇಟಾಗಿ ಏನು ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಏನಾದರೂ 4,000 ಕೋಟಿ ಲಾಸಲ್ಲಿದ್ದಾರೆ. ಬೇರೆಯವರು ಯಾರಾದರೂ ಹೇಳಿದ್ರೆ ಸ್ವಲ್ಪ ಅದ್ರ ಬಗ್ಗೆ ಗಮನ, ನಮಗೇನೋ ಸ್ವಲ್ಪ ಮಾಹಿತಿ ಕೊಟ್ಟರೆ ಒಳ್ಳೆಯದು. ಮಾತಾಡೋಣ. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈಗ ಇರುವಂಥ ಯಕ್ಷ ಪ್ರಶ್ನೆ ಅಂತ ಹೇಳಿದ್ರೆ, ಯಾವ ರೀತಿಯಾಗಿರುತ್ತೆ ಸ್ಮಾರ್ಟ್ ಕಾರ್ಡ್ ಅಂದರೆ? ಹೇಗಿರುತ್ತೆ ಅದು? ಸ್ಕ್ಯಾನಿಂಗ್ ಇರುತ್ತಾ, ಅಥವಾ ಒಂದ್ಸಲ ಕೊಟ್ಟರೆ ಅದು ಕಂಟಿನ್ಯೂ ಆಗುತ್ತಾ, ಅಥವಾ ಒಂದ್ಸಲ ನೀವು ಸ್ಟಾರ್ಟ್ ಆದಮೇಲೆ ಎಕ್ಸಿಟ್ ತನಕ ಇರುತ್ತಾ, ಅಥವಾ ಪ್ರತಿದಿನ ಎಷ್ಟು ಸಲ ಓಡಾಡೋಕ್ಕೆ ಅವಕಾಶ ಇರುತ್ತೆ ಈ ಸ್ಮಾರ್ಟ್ ಕಾರ್ಡ್ ಅನ್ನೋದು? ಇದೆಲ್ಲವೂ ಕೂಡ ಗೊಂದಲ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡುತ್ತೆ ಮೇಡಮ್ ಅವರು. ಈಗ ಸಹಜವಾಗಿ ಈ ಹಿಂದೆ ಆಧಾರ್ ಕಾರ್ಡನ್ನು ತೋರಿಸಿ ಪ್ರಯಾಣವನ್ನು ಮಾಡ್ತಾ ಇದ್ರು. ಬಟ್ ಈಗ ಆಧಾರ್ ಕಾರ್ಡ್ ತೋರಿಸಿ ಅನ್ನೋದಕ್ಕಿಂತ ಈ ಸ್ಮಾರ್ಟ್ ಕಾರ್ಡ್ ಉತ್ತಮ ಅಂತ ಅನ್ಸುತ್ತಾ ನಿಮಗೆ, ಅಥವಾ ಹೇಗೆ? ಟೆಕ್ನಿಕಲಿ ಉತ್ತಮ ಅಂತ ಅನಿಸುತ್ತೆ, ಬಟ್ ಪ್ರಾಕ್ಟಿಕಲಿ ತುಂಬ ಡಿಫಿಕಲ್ಟ್. ಯಾಕೆಂದರೆ ಈಗ ಆಧಾರ್ ಕಾರ್ಡು ತುಂಬ ವರ್ಷದಿಂದ, ಆಲ್ಮೋಸ್ಟ್ ಒಂದು 8-10 ವರ್ಷದಿಂದ ಆಧಾರ್ ಕಾರ್ಡು ರೆಡಿಯಾಗಿ ಪ್ರತಿಯೊಬ್ಬರ ಹತ್ರನೂ ಆಧಾರ್ ಕಾರ್ಡ್ ಬಂದಿದೆ. ಅದು ಸ್ಟಾರ್ಟಿಂಗ್ ತೊಗೊಳಕ್ಕೆ ತುಂಬ ಕಷ್ಟಪಟ್ಟರು. ಬಟ್ ಈಗ ಸ್ಮಾರ್ಟ್ ಕಾರ್ಡ್ ಅಂತ ಮಾಡಿದಾಗ, ಸ್ಮಾರ್ಟ್ ಕಾರ್ಡ್ ಮಾಡಲಿಕ್ಕೆ ಅವರಿಗೆ ದಾಖಲೆಗಳು ಕೊಡಬೇಕು, ಆಧಾರ್ ಕಾರ್ಡ್ ಕೊಡಬೇಕು, ನಾವು ಇಲ್ಲಿದ್ದೀವಿ, ಬೇರೆ ಬೇರೆ ಸರ್ಟಿಫಿಕೇಟ್ ಕೇಳ್ತಾರೆ. ಯಾವ್ಯಾವ ಸರ್ಟಿಫಿಕೇಟ್ ಕೇಳ್ತಾರೆ ಅಂತ ಅವರು ಡಿಸ್ಕ್ಲೋಸ್ ಮಾಡಿಲ್ಲ.
ಈಗ ಸ್ಮಾರ್ಟ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡ್ ಕೊಟ್ಟ ತಕ್ಷಣ ಕೊಡೋದಿಲ್ಲ, ಅದಕ್ಕಾಗಿ ಬೇರೆ ಏನೋ ಇರುತ್ತೆ ಕಾರ್ಡ್, ಮಾನದಂಡಗಳು ಇರುತ್ತೆ. ಮಾನದಂಡಗಳು ಏನು ಅನ್ನೋದು ನಮಗೆ ಇನ್ನೂ ಅದ್ರ ರಿವೀಲ್ ಮಾಡಿಲ್ಲ. ಮತ್ತು ಅದನ್ನು ಪ್ರಿಂಟ್ ಹಾಕಿಸ್ಕೋಬೇಕು, ಅದನ್ನು ಎಲ್ಲಿ ಅಪ್ಲೈ ಮಾಡಬೇಕಂತ ನೋಡಬೇಕು. ಅಪ್ಲೈ ಮಾಡೋ ಪ್ರೊಸೀಜರು ತುಂಬ ಕಷ್ಟ ಇದೆ. ಆ್ಯಕ್ಚುಲಿ ಈಗ ಏನಾಗಿದೆ, ಒಂದು ವೋಟರ್ ಕಾರ್ಡು ಕಂಪಲ್ಸರಿ ಬರಬೇಕು ಎಲ್ಲರಿಗೂ, 5 ವರ್ಷಕ್ಕೆ ಒಂದ್ಸಲ ಬಂದ್ರೂ ತುಂಬ ಜನಕ್ಕೆ ವೋಟರ್ ಕಾರ್ಡ್ ಕೊಟ್ಟಿಲ್ಲ. ವೋಟರ್ ಕಾರ್ಡ್ ಪ್ರಿಂಟ್ ಆಗಿದೆವು, ಡಿಸ್ಪೋಸು ಆಗಿಲ್ಲ. ಯಾಕೆಂದರೆ ಅದಕ್ಕೆ ಜನನೇ ಇಲ್ಲ, ಅದೆಲ್ಲ ಹಾಗೆ ಆಫೀಸ್ಗಳಲ್ಲಿ ಬಿದ್ದಿರುತ್ತೆ. ಅಂಥದ್ರಲ್ಲಿ ಇದನ್ನು ಈಗ 3 ಕೋಟಿ ಜನಗಳಿಗೆ ಸ್ಮಾರ್ಟ್ ಕಾರ್ಡ್ ಕೊಡೋದು ಅನ್ನೋದು ಪಾಸಿಬಲ್ ಇದೆಯಾ? ಇವರು ಜಾಗತಿಕ ಟೆಂಡರ್ ಅಂತ ಕೊಡ್ತಾರೆ, ಬೇರೆ ದೇಶಗಳವ್ರಿಗೆ ಬರ್ತಾರೆ, ಅದನ್ನು ಪ್ರಿಂಟ್ ಮಾಡಿಸೋದು ಯಾವಾಗ? ಜನಗಳು ಸೆನ್ಸೆಕ್ಸ್ ಮಾಡಲಿಕ್ಕೆ ಮತ್ತು ಜನಗಣತಿಗೆ ಈಗ SIR ಬಂದ್ರೇ ಜನಗಳು ಸಿಗ್ತಾ ಇಲ್ಲ ಅಂದ್ಬಿಟ್ಟು ಪಬ್ಲಿಕ್ನ ಮತ್ತು ಅಫಿಷಿಯಲ್ಸ್ನ ಇನ್ವಾಲ್ವ್ ಮಾಡ್ಕೊತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ 3 ಲಕ್ಷ ಜನಗಳಿಗೆ ಎಲ್ಲಿಂದ ಕೊಡ್ತಾರೆ? ಕೂಲಿ ಕಾರ್ಮಿಕರು ಅವ್ರ ಕೆಲಸ ಮುಗಿಸ್ಕೊಂಡು ಹೋಗಿ ಅಪ್ಲೈ ಮಾಡಲಿಕ್ಕಾದ್ರೂ ಅವ್ರು ಒಂದು ದಿವಸ ಕೂಲಿ ಹೋಗ್ಬೇಕಲ್ವಾ? ಈಗ ಒಂದು ದಿನಕ್ಕೆ 600-800 ದುಡಿತಾ ಇರ್ತಾರೆ, ಮನೆ ಕೆಲಸ ಮಾಡೋರು ಇರ್ತಾರೆ. ಅವರೆಲ್ಲ ಕೆಲಸ ಬಿಟ್ಟು ಹೋಗಿ ಸ್ಮಾರ್ಟ್ ಕಾರ್ಡ್ ತೊಗೊಳಕ್ಕೆ ಅಪ್ಲೈ ಮಾಡಬೇಕು. ಎಲ್ಲಿ ಅಪ್ಲೈ ಮಾಡಬೇಕಂತ ಈಗ ನಾವು ಸಾಮಾನ್ಯ ಗೃಹಿಣಿಯರಾಗಿದ್ದುಕೊಂಡು ಒಂದು ಆಫೀಸ್ಗೆ ಹೋಗಿ ಅಪ್ಲೈ ಮಾಡು ಅಂದರೆ ಕಷ್ಟ. ಅದಕ್ಕಾಗಿ ಏಜೆಂಟ್ಗಳು ಬರ್ತಾರೆ. ಅವರೇನು ಹೇಳ್ತಾರೆ, ನೋಡಮ್ಮ ನೀನು ಇಲ್ಲಿಂದ, ಈಗ ನಮ್ಮ ಬೆಂಗಳೂರಲ್ಲಿ ತುಂಬ ಜನ ಬೀದರ್ ಗುಲ್ಬರ್ಗಾಗೆ ಓಡಾಡೋರು ತುಂಬ ಜನ ಇದ್ದಾರೆ. ಇಲ್ಲಿಂದ ಅಲ್ಲಿಗೆ 400-500 ರೂಪಾಯಿ ಟಿಕೆಟ್ ಇರುತ್ತೆ. ಅವ್ರೇನು ಹೇಳ್ತಾರೆ, ನೀವು ಸ್ಮಾರ್ಟ್ ಕಾರ್ಡ್ ಇದ್ರೇ ನಿಮಗೆ ಅಲೋ ಆಗುತ್ತೆ ಬಸ್ ಅಂದಾಗ ಅಲ್ಲಿ ಕರಪ್ಷನ್ ಬರುತ್ತೆ. ಯಾಕೆಂದರೆ ಸ್ಮಾರ್ಟ್ ಕಾರ್ಡು ಇವ್ರು ಉಚಿತವಾಗಿ ಕೊಡ್ಬೋದು, ಬಟ್ ಅಲ್ಲಿ ಮಧ್ಯೆ ಏಜೆಂಟ್ ಇರ್ತಾನಲ್ಲ, ಅವ್ನು ಕೊಡೋದಿಲ್ಲ. ನಿಮ್ಗೆ ಅರ್ಜೆಂಟ್ ಆಗಿದ್ದಾಗ ಅವ್ನಿಗೆ 100-200 ಕೈಯಲ್ಲಿ ಕೊಟ್ಟರೆ ಅವನು ನಿಮಗೆ ಕಾರ್ಡ್ ಮುಟ್ಟಿಸ್ತಾನೆ. ಇಲ್ಲಿ ಭ್ರಷ್ಟಾಚಾರ ಆಗೋ ಚಾನ್ಸಸ್ಸು 100% ಜಾಸ್ತಿ. ಏನಂದರೆ ಇವರಿಗೆ ಲೂಟಿ ಹೊಡಿಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಟೆಂಡರ್ ಕರೆದಾಗ ಟೆಂಡರಿಂದ ದುಡ್ಡು ತೊಗೊಳಕ್ಕೂ ಒಂದು ಮಾರ್ಗ ತೊಗೊಳಂಗಾಗತ್ತೆ. ಆಮೇಲೆ ಎಲ್ಲ MLA MPಸ್ಗೆ ಮತ್ತು MLAಸ್ಗೆ ಮತ್ತು ಮಿನಿಸ್ಟರ್ಗಳಿಗೆ ದುಡ್ಡಿಲ್ಲ ಸರ್ಕಾರದಲ್ಲಿ. ಅವರು ಸ್ವಂತ ಕೆಲಸಕ್ಕೆ ಮತ್ತು ಸರ್ಕಾರಿ ಕೆಲಸಗಳಿಗೆ ಏನು ಮಾಡಲಿಕ್ಕೂ ಹಣ ಇಲ್ಲ. ಇದು ಹಣ ಇಂಡೈರೆಕ್ಟಾಗಿ ಒದಗಿಸ್ಕೊಳ್ಳೋಕೆ ಒಂದು ಯೋಜನೆ ಮಾಡಿಕೊಟ್ಟಂಗಾಗುತ್ತೆ. ಇದು ಹೇಗ 3 ವರ್ಷ ನಡೆಸಿದ್ದಾರೆ, ಇನ್ನೊಂದು 2 ವರ್ಷ ನಡೆಸ್ಬಿಟ್ಟಿದ್ರೆ ಮುಗ್ದೇ ಹೋಗ್ತಾ ಇತ್ತು. ಬಟ್ ಅದನ್ನ ಬಿಟ್ಬಿಟ್ಟು ಈಗ ಸ್ಮಾರ್ಟ್ ಕಾರ್ಡ್ ಅಂತ ಮಾಡೋದು ಏನು 5 ವರ್ಷ ಕಂಪ್ಲೀಟ್ ಆದ್ಮೇಲೆ ಈ ಸರ್ಕಾರ ಬರಲ್ಲ ಅಂತಲ್ಲ. ಆಮೇಲೆ ಹೊಸದಾಗಿ ಬಂದಾಗ ಅವ್ರ ಮಾನದಂಡ ಏನ್ ಮಾಡಿದ್ದಾರೆ ಅಂತ ಕೊಟ್ಬಿಟ್ಟು ಅಲ್ಲ ಸರ್, ಆಮೇಲೆ ಬಂದ್ಮೇಲೆ ಅವ್ರು ಹೊಸದಾಗಿ ಏನೇನು ಯೋಜನೆ ಮಾನದಂಡ ಅಂತ ತೋರಿಸಿ ಕೊಡ್ಲಿ. ಈಗ ಫಸ್ಟ್ ಫ್ರೀ ಅಂತ ಹೇಳಿದ್ದಾರೆ, ಎಲ್ಲರಿಗೂ ಅಭ್ಯಾಸ ಮಾಡಿಸಿದ್ದಾರೆ. ಈಗ ಸಪೋಸು ಕಾರ್ಡ್ ಕಳೆದೋಯ್ತು, ಈಗ ಒಬ್ಬ ಕೂಲಿ ಕಾರ್ಮಿಕರು ಇರ್ತಾರೆ, ಏನೋ ಆಧಾರ್ ಕಾರ್ಡ್ ಅಂದರೆ ಅದನ್ನು ಮಡಿಚಿ ಅಭ್ಯಾಸ ಮಾಡಿ ಇಟ್ಕೊಂಡಿರ್ತಾರೆ. ಆಧಾರ್ ಕಾರ್ಡ್ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಬೋದು. ಸ್ಮಾರ್ಟ್ ಕಾರ್ಡ್ಗೇನು ಟೆಕ್ನಿಕಲ್ ಇಶ್ಯೂಸ್ ಬಗ್ಗೆ ಥಿಂಕ್ ಮಾಡಬೇಕಾಗುತ್ತೆ. ಈಗ ಆಧಾರ್ ಕಾರ್ಡ್ ನಮಗಿಲ್ಲ ಅಂದರೆ ನಾವು ಫೋಟೋ ತೆಗಿಬೋದು, ಫೋಟೋ ತೋರಿಸ್ಬೋದು, ಆಮೇಲೆ ಆಧಾರ ಆಧಾರ್ ಅಂತ ಇರುತ್ತೆ, ಅದರಲ್ಲಿ ಡೌನ್ಲೋಡ್ ಮಾಡ್ಬೋದು. ಈ ಸ್ಮಾರ್ಟ್ ಕಾರ್ಡ್ಗೆ ಅಷ್ಟೆಲ್ಲ ಟೆಕ್ನಾಲಜಿ ಮಾಡಬೇಕು ಅಂದರೆ ಎಷ್ಟು ಸಾಫ್ಟ್ವೇರ್ ಬೇಕು, ಎಷ್ಟು ಜನಗಣತಿ ಬೇಕು. ಮತ್ತು ಇನ್ನೊಂದು ಏನಾಗುತ್ತೆ, ನಮ್ಮದು ಡೀಟೇಲ್ಸ್ ಎಲ್ಲ ಸರ್ಕಾರಕ್ಕೆ ಹೋಗ್ಬಿಡತ್ತೆ, ಕಾನ್ಫಿಡೆನ್ಷಿಯಲ್ ಏನೂ ಇರಲ್ಲ. ಅವ್ರ ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ, ಮಹಿಳೆಯರಿಗೆ ಎಷ್ಟು ಜನ ಬರ್ತಾರೆ, ದಿನಕ್ಕೆ 75.68 ಲಕ್ಷ ಜನ ಉಚಿತವಾಗಿ ಓಡಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅದರದ್ದು ಲೆಕ್ಕ ಸಿಕ್ಕುತ್ತೆ ನಮಗೆ. ಎಷ್ಟು ಬಸ್ ಇವ್ರು ನಮಗೆ ಪೇಪರಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಎಷ್ಟು ಬಸ್ಸುಗಳು ಬಿಡ್ತಾರೆ, ನಮಗೆ ಬೇರೆ ಬೇರೆ ರೂಟಿಗೆ ಎಕ್ಸ್ಟ್ರಾ ಬಸ್ ಹಾಕಬೇಕೋ ಇಲ್ಲ ಅಂದರೆ ಎಷ್ಟು ಜನ ಬರ್ತಾರೆ, ನಿಖರ ಮಾಹಿತಿ ಗೊತ್ತಾಗುತ್ತೆ, ಎಷ್ಟು ಮಹಿಳೆಯರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಇರೋ ಬಸ್ಸುಗಳನ್ನೇ ಮೇಂಟೈನ್ ಮಾಡ್ಲಿಕ್ಕೆ ಇಲ್ದವರು ಹೊಸ ಬಸ್ ಬಿಡ್ತಾರೆ, ಬಸ್ಸುಗಳನ್ನ ಇಂಪ್ರೂವ್ ಮಾಡ್ತಾರೆ ಅನ್ನೋದು ಒಂದು ಕನಸು ಅಂತಾನೆ ಅನ್ಕೊಂತೀನಿ. ದೀಪಾ ಮೇಡಮ್, ಈಗ ಈ ಫ್ರೀ ಬಸ್ಗಳಿಂದ ಅಥವಾ ಈ ಯೋಜನೆಯಿಂದಾಗಿ ಸಂಬಂಧಗಳು ಹಾಳಾಗ್ತಾ ಇವೆ ಅನ್ನೋದು ಇನ್ನೊಂದು ವಾದ ಇದೆ. ಅಂದ್ರೆ ಅನುಕೂಲ ಆಗಬಹುದು, ಬಟ್ ಅನಾನುಕೂಲವೂ ಕೂಡ ಇದೆ ಅನ್ನೋದು. ಸಂಬಂಧಗಳು ಹದಗೆಡ್ತಾ ಇವೆ ಈ ಫ್ರೀ ಬಸ್ಗಳಿಂದಾಗಿ. ಹೆಣ್ಣು ಮಕ್ಕಳು ಗಂಡಂದಿರ ಮಾತುಗಳನ್ನು ಕೇಳ್ತಾ ಇಲ್ಲ, ಮನೆಗೆ ಅಡಿಗೆ ಮಾಡಕ್ ಆಗ್ತಿಲ್ಲ ಅನ್ನೋದು. ಹೌದು, ಅದು ಸುಮ್ನೆ ಹೇಳೋ ವಿಷಯ ಅಷ್ಟೇ. ತುಂಬಾ ಜನ ಗಂಡಸರು ಯಾಕಂದ್ರೆ ನಾವು ಇದೇ ವಿಚಾರವಾಗಿ ಪಬ್ಲಿಕ್ ಕರೆ ತಗೊಳ್ಳುವಾಗ ಸಾಕಷ್ಟು ಜನ ಹೇಳಿದ್ದು ಅದನ್ನೇ, ಹೆಂಡ್ತಿರನ್ನ ಮಾತನ್ನೇ ಕೇಳ್ತಾ ಇಲ್ಲ ಸರ್, ಏನೋ ಹೇಳ್ಬಿಟ್ರೆ ಇಲ್ಲ ಫ್ರೀ ಬಸ್ ಇದನ್ನ ಹೋಗ್ಬಿಡ್ತೀವಿ ಅಂತ ಅವ್ರ ಮನೆ ಹೋಗ್ತಾರೋ, ಯಾವ ದೇವಸ್ಥಾನ ಹೋಗ್ತಾರೋ, ವಾಪಸ್ ಬರೋದೇ ಇಲ್ಲ ಅನ್ನೋದು. ಅದೊಂದು ಪರ್ಸೆಂಟೇಜ್ ಇದ್ರೆ ಇರ್ಬೋದು ಸರ್, ಅಂತ ಹೇಳಿ ಎಲ್ಲಾ ಮಹಿಳೆಯರು ಅದೇ ತರ ಆಗ್ಬೇಕು ಅಂತ ಏನು ಇಲ್ಲ. ಅದೊಂದು ಪರ್ಸೆಂಟೇಜ್ ಲೈಫ್ ಅಲ್ಲಿ ಎಲ್ಲರೂ ಆ ಕಡೆ ಈ ಕಡೆ ಇರ್ತೀವಿ ನೋಡಿ. ಕ್ರೈಮು ಇರುತ್ತೆ, ನಾನ್ ಕ್ರೈಮು ಇರುತ್ತಲ್ಲ ಒಂದ್ ಸೊಸೈಟಿ ಆದ್ರೆ. ಅದೇ ಪ್ರಕಾರ ಒಂದು ಮಹಿಳೆಯರಿಗೆ ಈ ತರ ಒಂದು ಸೌಲಭ್ಯ ಸಿಕ್ತು ಅಂತ ಹೇಳಿ ಅವ್ರು ಮನೆ ಮಠ ಮಕ್ಕಳನ್ನೆಲ್ಲ ಬಿಟ್ಟು ಓಡಾಟ ಮಾಡ್ತಾ ಇದಾರೆ ಅಂತ ಅಲ್ಲ. ನಾನು ತುಂಬಾ ಜನ ನೋಡಿದೀನಿ, ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ತಿರ್ತಾರೆ
ಮಾಡ್ತಿರ್ತಾರೆ, ಅವರು ಟ್ರಾವೆಲ್ ಮಾಡ್ತಿರ್ತಾರೆ ಅಂತ ಹೇಳಿ ಆತರ ಆರೋಪ ಹಾಕೋದು ಸರಿ ಇಲ್ಲ ನನ್ನ ಪ್ರಕಾರ. ಬಟ್ ಕೆಲವು ಪರ್ಸೆಂಟೇಜ್ ಇದ್ರೆ ಇರ್ಬೋದು, ಅವರು ಓಡಾಡೋದು ಜಾಸ್ತಿ ಆಗಿರ್ಬೋದು. ಮತ್ತೆ ಪರ್ಸೆಂಟೇಜ್ ಹೇಳ್ಬೇಕು ಅಂದ್ರೆ ನಮ್ಮಲ್ಲೇ ಡೇಟಾ ಇದೆ ನೋಡಿ, 75.68 lakhs ವುಮೆನ್ ಡೈಲಿ ಟ್ರಾವೆಲ್ ಮಾಡ್ತಿದ್ದಾರೆ ಅಂತ ಈಗ ಈ ಸ್ಕೀಮ್ ಬಂದ ಮೇಲೆ. 62% ಆಫ್ ಟೋಟಲ್ ವುಮೆನ್ ಈಗ ಟ್ರಾವೆಲ್ ಮಾಡ್ತಿದ್ದಾರೆ, ಮೊದಲು ಟ್ರಾವೆಲ್ ಮಾಡ್ತಿರ್ಲಿಲ್ಲ. ಸೊ ಆತರ ಇನ್ಕ್ರೀಸ್ ಆಗಿದೆ. ಅಂದ್ರೆ ಟ್ರಾವೆಲ್ ಮಾಡೋದು ಖುಷಿ ವಿಚಾರ ಅಲ್ಲ ಮೇಡಮ್, ಕೆಲವೊಂದು ಅನಾವಶ್ಯಕವಾಗಿ ಟ್ರಾವೆಲಿಂಗ್ ಆಗ್ತಾ ಇದೆ ಅಂತ ಬೇರೆಯವರಿಗೆ ಸಮಸ್ಯೆ ಆಗ್ತಾ ಇದೆ. ಅದು ಕೆಲಸ ಇದ್ದಾಗ ಟ್ರಾವೆಲ್ ಮಾಡೋದು ಬೇರೆ, ಸುಖ ಸುಮ್ಮನೆ ಟ್ರಾವೆಲ್ ಮಾಡೋದು ಬೇರೆ ಆಗುತ್ತೆ. ಹೌದು, ಹೌದು, ಕರೆಕ್ಟ್ ಇದೆ, ಅದಿಲ್ಲ ಅಂತ ಹೇಳ್ತಿಲ್ಲ. ಅನಾವಶ್ಯವಾಗೂ ಕೆಲವರು ಟ್ರಾವೆಲ್ ಮಾಡ್ತಿದ್ದಾರೆ, ಅದರಿಂದ ನಮ್ಮ ಖಜಾನೆ ಮೇಲೇನು ಭಾರ ಬೀಳ್ತಿದೆ. ಮತ್ತೆ KSRTC ಮುಚ್ಚೋಗೋ ತರಾನು ಆಗಬಹುದು. ಅದಕ್ಕೆ ಅಂತ ಹೇಳಿ ಈಗ ಗೌರ್ಮೆಂಟ್ ಈ ಸ್ಮಾರ್ಟ್ ಕಾರ್ಡ್ ಬಂದಿರೋದು 3 ಕೋಟಿ ಸ್ಕೀಮ್ ಪ್ರಕಾರ ಅವ್ರು ಮಾಡಿರೋದು, ಅದಕ್ಕೆ ಇರ್ಬೋದೇನೋ. ಅದನ್ನ ನಾವು ನೋಡೋದಿದೆ. ಬಿಕಾಸ್ ಈಗ ಡೇಟಾ ನಾವು ಚೆಕ್ ಮಾಡಕ್ ಹೋದ್ರೆ ಸ್ಕೀಮ್ ಅಂತ ಕೊಟ್ಟಿದ್ದಾರೆ ಹೊರತು ಅದ್ರ ಒಳಗಡೆ ಹೋಗಿ ಯಾವ ತರ ಸ್ಕೀಮ್ ಬರುತ್ತೆ, ಮಿಷಿನ್ ಹಾಕ್ತಾರ ಗಾಡಿಯಲ್ಲಿ, ಇಲ್ಲ ಟ್ಯಾಪ್ ಮಾಡೋ ತರನ ಕಾರ್ಡು, ಇಲ್ಲ ಬರೀ ಟ್ಯಾಪ್ ಮಾಡೋದಕ್ಕೋಸ್ಕರ ಒಂದು ಮಿಷಿನ್ ಇಡ್ತಾರ, ಇಲ್ಲ ಅದಕ್ಕೆ ಒಂದು ರೆಸ್ಟ್ರಿಕ್ಷನ್ ಕೊಡ್ತಾರ, ಅದು ಏನು ಅದ್ರ ಬಗ್ಗೆ ಏನು ಡೀಟೇಲ್ ಇಲ್ಲ ಈಗ ಸದ್ಯಕ್ಕೆ. ಸೊ ಅದರದ್ದು ಡೀಟೇಲ್ಸ್ ಕೊಟ್ರೆ ಮಾತ್ರ ನಾವು ಇದ್ರ ಬಗ್ಗೆ ಇನ್ನ ಸ್ವಲ್ಪ ವಿಚಾರ ಮಾಡ್ಬೋದು. ನಾನು ಈಗ ಒಂದು ಪಾಸಿಟಿವ್ ಆಗಿ ತಗೊಳ್ತಿದ್ದೀನಿ, ಯಾಕೆಂದ್ರೆ ಈಗ ಅವರದೊಂದು ಸಿಸ್ಟಮ್ ಅನ್ನ ಕರೆಕ್ಟ್ ಮಾಡಬಹುದು ಅನ್ನೋ ಒಂದು ವಿಷಯದಲ್ಲಿ ಮಾತಾಡ್ತಿದ್ದೀನಿ ಹೊರತು. ಬಟ್ ತುಂಬಾ ಲೂಪ್ ಹೋಲ್ಸ್ ಇದೆ, ತುಂಬಾ ವಿಷಯಗಳಿದೆ, ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಿದೆ. ಲೈಕ್ ಎಕ್ಸಾಂಪಲ್ ಏನಂದ್ರೆ BMTC ಅಲ್ಲಿ 24.36 lakh ಟ್ರಾವೆಲ್ ಮಾಡ್ತಿದ್ದಾರೆ, KSRTC ಅಲ್ಲಿ 23.01 lakh ಪೀಪಲ್ ಟ್ರಾವೆಲ್ ಮಾಡ್ತಿದ್ದಾರೆ, ಮತ್ತೆ NWKRTC ಮತ್ತೆ KKRTC ಅಲ್ಲಿ 28.3% lakh ವುಮೆನ್ ಡೈಲಿ ಟ್ರಾವೆಲ್ ಮಾಡ್ತಿದ್ದಾರೆ. ಅದು ರೂರಲ್ ಮತ್ತೆ ರೀಜನಲ್ ರೂಟ್ಸ್ ಅಲ್ಲಿ. ಸೊ ಇಷ್ಟೊಂದು ಟ್ರಾವೆಲ್ ಮಾಡೋದು ಬೇಕಾಗಿಲ್ಲ, ಆ ವಿಷಯವಾಗಿ ನೀವು ಕೇಳ್ತಿದ್ದೀರಿ. ಬಟ್ ಕೆಲವರು ಅದರಲ್ಲಿ ನಿಜವಾಗ್ಲೂ ಟ್ರಾವೆಲ್ ಮಾಡಿ ಈಗ 23% ಆಫ್ ವುಮೆನ್ ಎಂಪ್ಲಾಯ್ಮೆಂಟ್ಗೆ ಹೋಗ್ತಿದ್ದಾರೆ ಈ ಸ್ಕೀಮ್ ಬಂದ ಮೇಲೆ. ನಾವು ಹೇಳೋದಾದ್ರೆ ದರ್ ಇಸ್ ಅನ್ ಇನ್ಕ್ರೀಸ್ ಇನ್ ಎಂಪ್ಲಾಯ್ಮೆಂಟ್, ವುಮೆನ್ ಎಂಪ್ಲಾಯ್ಮೆಂಟ್ ಅಲ್ಲಿ ಆಗಿದೆ ಅಂತ ಹೇಳಬಹುದು. ಸೊ ಕೆಲವರು ಅದನ್ನ ಸದುಪಯೋಗಿಸ್ತಾ ಇದ್ದಾರೆ, ಕೆಲವರು ಅದನ್ನ ಬೇರೆ ರೀತಿಯಲ್ಲೂ ಉಪಯೋಗಿಸ್ತಿದ್ದಾರೆ. ಸೊಸೈಟಿ ಆದ್ರೆ ಒಂದು ಒಳ್ಳೇದು ಒಂದು ಕೆಟ್ಟದ್ದು ಇರುತ್ತಲ್ಲ. ಸೊ 23% ಇನ್ಕ್ರೀಸ್ ಇನ್ ವುಮೆನ್ ವರ್ಕಿಂಗ್ ಸೊಸೈಟಿ ಅಂದ್ರೆ ಅದೊಂದು ದೊಡ್ಡ ವಿಷಯ ಅಲ್ವಾ. ಆ ವಿಷಯವಾಗಿ ನೋಡಕ್ ಹೋದ್ರೆ ಇದೊಂದು ಒಳ್ಳೆ ಸ್ಕೀಮು. ಬಟ್ ಈಗ ಕಾರ್ಡ್ ಅಂತ ಇವರು ಮಾಡ್ತಿರೋದು, ಮೇಡಮ್ ನನ್ಕಿನ ಮುಂಚೆ ಮಾತಾಡ್ತಿದ್ರಲ್ಲ, ಮೇಡಮ್ ಹೇಳಿದ ಪ್ರಕಾರ ಕಾರ್ಡ್ ಸಿಸ್ಟಮ್ ಅವ್ರು ಅದು ಏನು ಅದು ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ತುಂಬಾ ಜನ ವುಮೆನ್ ಟೆಕ್ನಿಕಲಿ ಸ್ಯಾವಿ ಇರೋದಿಲ್ಲ. ಕೆಲವರು ನಮ್ಮಂತವ್ರು ಟೆಕ್ನಿಕಲಿ ಸ್ಯಾವಿ ಇರ್ತೀವಿ, ಬಟ್ ಕೆಲವರಿಗೆ ಟೆಕ್ನಿಕಲಿ ಸ್ಯಾವಿ ಇಲ್ದಿರೋರು ತುಂಬಾ ಕಷ್ಟ ಆಗುತ್ತೆ ಅವರಿಗೆ. ತುಂಬಾ ಮತ್ತೆ ಲಾಸ್ ಆದ್ಮೇಲೆ ಎಲ್ಲ ನಾ ಕಾರ್ಡ್ ಕಳ್ಕೊಂಡ್ವಿ ಅಂದ್ರೆ ತಿರ್ಗಾ ಅದಕ್ಕೆ ಹೋಗಿ ತಿರ್ಗಾ ರೀಅಪ್ಲೈ ಮಾಡೋದು, ಆತರ ವಿಷಯ ಬಂದಾಗ ಅವರಿಗೆ ತುಂಬಾ ಪ್ರಾಬ್ಲಮ್ ಆಗತ್ತೆ. ಸ್ಕೀಮ್ ಪ್ರಕಾರ ನಾನು ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡ್ರೇನು ಈಗ ಸ್ಮಾರ್ಟ್ ಕಾರ್ಡ್ ನನಗೆ ಅದು ಸ್ವಲ್ಪ ಸರಿ ಅಂತ ಅನಿಸ್ತಾ. ಹೌದೌದು, ಯಾಕಂದ್ರೆ ಲಾಸ್ ಆದ್ರೆ ಪ್ರಾಬ್ಲಮ್. ಒಂದೇ ಅದು ಅಪ್ಲೈ ಮಾಡೋದಕ್ಕೆ ಕೆಲವರಿಗೆ ಆನ್ಲೈನ್ ಅಪ್ಲೈ ಮಾಡಕ್ ಗೊತ್ತಿರೋದಿಲ್ಲ, ಸ್ಪೆಷಲಿ ಟೆಕ್ನಿಕಲಿ ಸ್ಯಾವಿ ಇಲ್ದಿರೋರು. ಮತ್ತೆ ಅಡಿಷನಲ್ ಹೋಗಿ ಅಪ್ಲೈ ಮಾಡ್ಬೇಕು, ಮತ್ತೆ 100 ಕಡೆ ಓಡಾಡ್ಬೇಕು ಕೆಲವ್ರಿಗೆ ಗೊತ್ತಿಲ್ದಿರೋರಿಗೆ. ಆತರ ಮೊದ್ಲು ಆಧಾರ್ ಕಾರ್ಡ್ ಅಂದ್ರೆ ಅದು ಮೇಡಮ್ ಹೇಳ್ದಂಗೆ ನಾವೀಗ ಎಲ್ಲರೂ ಆಧಾರ್ ಕಾರ್ಡಿಗೆ ಸರಿ ಹೋಗಿದ್ದೀವಿ ಈಗ ಎಷ್ಟು ವರ್ಷಗಳಿಂದ ಯೂಸ್ ಮಾಡ್ತಿರೋದ್ರಿಂದ. ಬಟ್ ಈಗ ಹೊಸ ಕಾರ್ಡು ಅಂತ ಗೌರ್ಮೆಂಟ್ ಏನಕ್ಕೆ ಆಧಾರ್ ಕಾರ್ಡೇ ಇಟ್ಕೊಬೋದಾಗಿತ್ತಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆ ಹೊಸ ಕಾರ್ಡು, ಅದಕ್ಕೇನಕ್ಕೆ ಬಂಡವಾಳ ತಿರ್ಗಾ ನಾವು ಸ್ಪೆಂಡ್ ಮಾಡ್ಬೇಕು? ಇಷ್ಟೊಂದು ಲಕ್ಷಗಟ್ಟಲೆ ವುಮೆನ್ ಟ್ರಾವೆಲ್ ಮಾಡ್ತಿರೋದ್ರಿಂದ ಇಷ್ಟೊಂದು ಭಾರ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. ಇವತ್ತಿನ ಚರ್ಚಾ ವಿಷಯನೇ ಸ್ಮಾರ್ಟ್ ಕಾರ್ಡ್ನ ಅವಶ್ಯಕತೆ ಏನು ಅನ್ನೋ ರೀತಿಯಲ್ಲೇ ಇರೋದು ಇವತ್ತು. ಅದಕ್ಕೋಸ್ಕರ ಆಗಲೇ ಅದನ್ನು ಹೇಳಿದ್ದು. ಅದೇ, ನನಗೂ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇಲ್ಲ, ಸ್ಕೀಮ್ ಬಗ್ಗೆ ಅಭಿಪ್ರಾಯ ಒಳ್ಳೇದೇ ಇದೆ. ಬಟ್ ಸ್ಮಾರ್ಟ್ ಕಾರ್ಡ್ ನನ್ನ ಪ್ರಕಾರ ಅದು ಬೇಕಾಗಿಲ್ಲ ಅಂತಾನೆ ಅನಿಸುತ್ತೆ. ಅದು ನಮ್ಮ ಬಜೆಟ್ ಮೇಲೆ ಅಧಿಕ ಭಾರ ಹಾಕುತ್ತೆ ಅಂತ ಅನಿಸುತ್ತೆ ನನಗೆ. ನೋಡಿ ಸರ್, ಈಗ ಈ ಆಧಾರ್ ಕಾರ್ಡಿನ ಅಕಸ್ಮಾತ್ ಅವರು ಯೋಚನೆ ಮಾಡಿದ್ರೆ ಇದಾಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಈಗ ಏನು ನಮ್ಮ ಕರ್ನಾಟಕದ 7 ಕೋಟಿ ಜನಸಂಖ್ಯೆಯ ಪೈಕಿ ಸ್ವಲ್ಪ ಹೆಚ್ಚು ಕಡಿಮೆ 3 ಅಂತಂದರೆ ಅರ್ಧದ ಹತ್ತತ್ರ ಇದ್ದೀವಿ.
ಹಿಂದೆ ಜಾತಿ ಗಣತಿ ಮಾಡಬೇಕಾದ್ರೆ ಸಾಕಷ್ಟು ಸಮಯ ತಗೊಂಡ್ರು ಮತ್ತು ಸಾಕಷ್ಟು ಗೊಂದಲಗಳಾಯಿತು, ಎರಡೆರಡು ಬಾರಿ ಆಯಿತು. ಮತ್ತು ಅದಕ್ಕೆ ವಿಶೇಷ ವ್ಯವಸ್ಥೆಯನ್ನು ಮಾಡಿದಾಗಲೂ ಗೊಂದಲಗಳಾಗಿತ್ತು. ಆದರೆ ಈಗ ಇದನ್ನು ಮಾಡೋದಕ್ಕೆ ಕೇವಲ ಮಹಿಳೆಯರೇ ಹೋಗಬೇಕಾಗತ್ತೆ, ಯಾಕೆಂದರೆ ಕ್ಯಾಂಡಿಡೇಟೇ ಹೋಗಬೇಕು. ಅದನ್ನು ಯಾವ ರೀತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋಂಥದ್ದು. ಯಾವುದೇ ಯೋಜನೆ ಆದರೆ ಅದರಲ್ಲಿ ಪ್ಲಸ್ ಆರ್ ಮೈನಸ್ ಇದ್ದೇ ಇರುತ್ತೆ. ಈಗ ನೀವು ಮೇಡಮ್ಗೆ ಪ್ರಶ್ನೆ ಕೇಳಿದ್ರಿ, ಇದರಿಂದ ಪುರುಷರಿಗೆ ಸಾಕಷ್ಟು ತೊಂದರೆ ಆಗಿದೆ ಅಂತ. ಅದು ಮೈನರ್ ಇದ್ದೇ ಇರುತ್ತೆ, ಇಲ್ಲ ಅಂತ ಇಲ್ಲ. ಆದರೆ ಈ ಏನು ಮಹಿಳೆಯರು ಪ್ರವಾಸ ಮಾಡ್ತಿದ್ದಾರಲ್ಲ, ಅದರಿಂದ ಲಾಭ ಪಡಿತಾ ಇರೋಂಥವ್ರ ಸಂಖ್ಯೆ ಅತಿ ಹೆಚ್ಚು ಕೂಲಿ ಕಾರ್ಮಿಕರು, ರೈತರು, ಅವರೇನೆ ಆ ಥರದವರ ಹೆಣ್ಮಕ್ಳುಗಳು. ಆದರೆ ಈಗ ಯಾರು ಅನವಶ್ಯಕವಾಗಿ ಓಡ್ತಿದ್ದಾರೆ, ಇದು ನಾನು ಅನವಶ್ಯಕ ಅಂತ ಅಂದರೆ ತಪ್ಪಾಗ್ಬೋದು, ಗೊತ್ತಿಲ್ಲ. ಕೆಲವರು ಅವರ ಜೀವನದಲ್ಲೇ ಯಾವ ಊರಿಗೂ ಹೋಗ್ಲಿಕ್ಕಾಗಿರಲ್ಲ, ದೇವಸ್ಥಾನಗಳು ನೋಡಿರಲ್ಲ, ಪ್ರವಾಸ ಮಾಡಿರಲ್ಲ, ಅಂಥವರು ಅಕಸ್ಮಾತ್ ಹೋದರೆ 4-6 ಬಾರಿ ಹೋಗ್ಬೋದು. ಆದರೆ ಕೆಲವರು ಅದೇ ಉದ್ಯೋಗ ಮಾಡ್ಕೊಂಡಿದ್ದಾರೆ. ಕೆಲವರು ನನಗೆ ಗೊತ್ತಿಲ್ಲ, ನಾನು ನೋಡಿದ್ದೀನಿ. ಈ ಊರಾಯಿತು, ಆ ಊರಾಯಿತು, ಮತ್ತೊಂದು ಊರಾಯಿತು, 2ನೇ ರೌಂಡು 3ನೇ ರೌಂಡು. ನಾವು ಅದೇ ದೇವಸ್ಥಾನಕ್ಕೆ ಓದೋರೇ ಹೋಗ್ತಾ ಇರೋ, ನಾವು ಹೆಂಗೆ ಹೋಗ್ತಾ ಇರ್ತೀವಲ್ಲ ಹತ್ತಿರದಲ್ಲಿ, ಹಾಗೆ ಪುಕ್ಕಟೆ ಅಂತ ಇರೋದರಿಂದ ಇದು ದುರ್ಬಳಕೆ ಆಗ್ತಾ ಇದೆ. ಅದಕ್ಕೆ ಏನಾದ್ರೂ ತಡೆಯೋದಕ್ಕೆ ಏನಾದರೂ ಸ್ಮಾರ್ಟ್ ಕಾರ್ಡ್ನಲ್ಲಿ ಬಂದರೆ ಇರಬಹುದು ಅಂತ ಅನ್ಸುತ್ತೆ. ಅಕಸ್ಮಾತ್ ಬಂದರೆ ನಿಜಕ್ಕೂ ಒಳ್ಳೆಯದು. ಎರಡನೇ ಸಂಗತಿ ಇವರು ಏನಾದರೂ ಈ ಸ್ಮಾರ್ಟ್ ಕಾರ್ಡ್ಗೆ ಕ್ವಶನರೀಸ್ ಏನಾದರೂ ಇಟ್ಟು ಅವರ ಆದಾಯವನ್ನ ಏನಾದರೂ ಪರಿಶೀಲನೆ ಮಾಡಿ, ಅಂದರೆ ನಾನು ಆಗಲೇ ಒಂದು ಹೇಳಿದೆ, ಇದೊಂದಕ್ಕೆ ಮಾತ್ರ ಅಲ್ಲ, ಎಲ್ಲ ಯೋಜನೆಗಳಿಗೆ ಏನು ಗ್ಯಾರಂಟೀಸ್ ಅಂತ ಕೊಟ್ಟಿದ್ದಾರೆ ಅಥವಾ ಪುಕ್ಕಟ ಯೋಜನೆ ಅಂತ ಹೇಳ್ತಿದ್ರಲ್ಲ, ಈ ಎಲ್ಲದಕ್ಕೂ ಕಂಡೀಷನ್ ಇಟ್ಟು ಯಾರಿಗೆ ಇದರ ಅವಶ್ಯಕತೆ ಇಲ್ವೋ ಅಂಥವ್ರಿಗೆಲ್ಲರಿಗೂ ಆ ಕ್ವಶನರಿಯಲ್ಲಿ ತಗೊಂಬಂದು ಈ ಸ್ಮಾರ್ಟ್ ಕಾರ್ಡ್ ಮಾಡಿದರೆ ನಿಜಕ್ಕೂ ಇದು ಒಳ್ಳೇದಾಗತ್ತೆ. ನಾನು ಈ ಸಂದರ್ಭದಲ್ಲಿ ನಾನೊಂದು ಒಳ್ಳೆ ವಿಚಾರ ಅಂತ ಬೇರೆಯವ್ರಿಗೆ ಅದು ಒಪ್ಪಿಗೆ ಇದೆಯಲ್ಲ ಗೊತ್ತಿಲ್ಲ. ನಾನು ಈ ಯೋಜನೆ ಗ್ಯಾರಂಟಿ 5 ಗ್ಯಾರಂಟಿಗಳ ಯೋಜನೆಯನ್ನ ಮಾಡುವ ದಿವಸ 11 ಗಂಟೆಗೆ ನಾನು ಮೇಲ್ ಮಾಡಿದೆ. ಭಗವಂತ ನನಗೆ ಬೇಕಾದಷ್ಟು, ಅಂದರೆ ನನ್ನ ಸುಖ ಜೀವನಕ್ಕೆ ಬೇಕಾದಷ್ಟು ಕೊಟ್ಟಿದ್ದಾನೆ, ನನಗೆ ಈ ಯಾವುದೇ ಯೋಜನೆಗಳ ಅವಶ್ಯಕತೆ ಇಲ್ಲ ಅಂತೇಳಿ ಮೇಲ್ ಮಾಡ್ತೀನಿ. ಅವತ್ತನೇ ಸಂಜೆ 4 ಗಂಟೆಗೆ ಹೋಗಿ ಹಾರ್ಡ್ ಕಾಪಿ ಕೊಟ್ಟು ಸೀಲ್ ಹಾಕ್ಸ್ಕೊಂಡ್ ಬರ್ತೀನಿ. ಅದಕ್ಕೆ ನನಗೆ ರಿಪ್ಲೈ ಕೂಡ ಬಂದಿದೆ. ಈ ರೀತಿಯಲ್ಲಿ ಈ ರಾಜ್ಯದ ಜನತೆ, ಒಂದಷ್ಟು ಜನ ಇವತ್ತು ಸರ್ಕಾರ ದುಡ್ಡಿಲ್ಲ ಅಂತ ಹೇಳಿ ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡೆದು ಮಹಿಳೆಯರು ನನ್ನ ಗಂಡ ನನ್ನ ಹೆಂಡತಿ ಏನನ್ನ ಜಗಳ ಮಾಡ್ಕೊಂಡು ಹೇಳ್ತಾ ಇರಲ್ಲ, ಇದನ್ನೆಲ್ಲ ಮಾಡೋಂಥವ್ರು, ಅವರಿಗೆ ಆರ್ಥಿಕ ಅನುಕೂಲಗಳು ಚೆನ್ನಾಗಿದ್ದಂಥವ್ರು ಈ ಯೋಜನೆಗಳು ನಮಗೆ ಬೇಡ, ಈ ಕಾರಣದಿಂದಾಗಿ ಮುಂದೆ ಬರಲಿ. ಸ್ಮಾರ್ಟ್ ಕಾರ್ಡಿನಲ್ಲಿ ಅನೇಕ ವಿಷಯಗಳು ಚರ್ಚೆ ಬರೋದರಿಂದ ನನಗೆ ಇದರ ಅವಶ್ಯಕತೆ ಬೇಡ ಅನ್ನೋ ರೀತಿಯಲ್ಲಿ ಏನಾದರೂ ಒಂದಷ್ಟು ಜಾಗೃತಿಯನ್ನ ಮೂಡಿಯೋ ಅಥವಾ ಅವರ ಮರ್ಯಾದೆಗೋಸ್ಕರನೋ ಈ ಸ್ಮಾರ್ಟ್ ಕಾರ್ಡ್ ಒಳ್ಳೆ ರೀತಿಯಲ್ಲಿ ಬರುತ್ತೆ ಅನ್ನೋದಾದ್ರೆ ಇದರ ಲಾಭ ತುಂಬಾ ಆಗತ್ತೆ, ತುಂಬಾ ಅಂದ್ರೆ ತುಂಬಾ ಲಾಭ ಆಗುತ್ತೆ. ಇದರ ಜೊತೆಗೆ ರಾಜ್ಯದ ಅಭಿವೃದ್ಧಿಗೆ ಪೂರಕ ಆಗತ್ತೆ, ಯಾಕೆಂದ್ರೆ ಹಣ ಉಳಿಯುತ್ತೆ. ಇನ್ನು ಮಾತನಾಡ್ಬೇಕಾದ್ರೆ 2 ಕಡೆಯಿಂದನೂ ನನಗೆ ಒಂದು ಕೇಳಂತದ್ದು, ಬಸ್ಗಳು ಕ್ವಾಲಿಟಿ ಸರಿ ಇಲ್ಲ ಅಂತ. ನಿಜಕ್ಕೂ ಹಾಗೆ ನೋಡಿದ್ರೆ ಬೆಂಗಳೂರಿನಲ್ಲಿರುವಂತ ಬಸ್ಸಿನ ಕ್ವಾಲಿಟಿ ಚೆನ್ನಾಗಿದ್ದಾವೆ, ಅದರಲ್ಲೂ ಎಲೆಕ್ಟ್ರಿಕ್ ವಾಹನಗಳು ಬಂದಿದ್ದಾವೆ, ಅದು ತುಂಬಾ ಚೆನ್ನಾಗಿದ್ದಾವೆ. ಆದ್ರೆ ಇರೋದ್ರಲ್ಲಿ ಬೆಂಗಳೂರಿನಲ್ಲಿ ಚೆನ್ನಾಗಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಒಂದಿಷ್ಟು ವಾಹನಗಳು ಸರಿ ಇಲ್ಲ, ಕಳಪೆ ಇದ್ದಾವೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಇಷ್ಟೆಲ್ಲದರ ನಡುವೆ ಇಡೀ ದೇಶಕ್ಕೆ ಹೋಲಿಕೆ ಮಾಡಿ ನೋಡಿದರೆ ಕರ್ನಾಟಕದ ಸಾರಿಗೆ ವ್ಯವಸ್ಥೆ ಮೊದಲನೇ ಸ್ಥಾನದಲ್ಲಿದೆ. ಇದೇ ಕಾರಣಕ್ಕಾಗಿ 3-4 ಬಾರಿ ನಮ್ಮ ರಾಜ್ಯಕ್ಕೆ ಪ್ರಶಸ್ತಿಗಳು ಕೂಡ ಸಿಕ್ಕಿದೆ. ಈ ಎಲ್ಲ ವ್ಯವಸ್ಥೆಗಳನ್ನು ಮೇಂಟೈನ್ ಮಾಡಿಕೊಂಡು ಇಲ್ಲಿಯವರೆಗೆ ಯೋಜನೆ ಮಾಡಿರುವಂಥ ಮುಂದುವರಿಸಿರೋದು ನಿಜಕ್ಕೂ ಶ್ಲಾಘನೀಯ. ಆದರೆ ಇದನ್ನು ಅಪಮಾನ ಮಾಡುವ ರೀತಿಯಲ್ಲಿ, ಮಹಿಳೆಯರಿಗೆ ಅಪಮಾನ ಮಾಡುವ ರೀತಿಯಲ್ಲಿ ಈ ಯೋಜನೆಯನ್ನ ತೆಗೆಯೋದಕ್ಕೆ ಅಥವಾ ಬೇರೆ ಇದನ್ನ ಕಡಿತ ಮಾಡಲಿಕ್ಕೆ ಅಡ್ಡದಾರಿಯನ್ನು ಹುಡುಕೋದು ಬೇಡ. ಸರಿಯಾದ ರೀತಿಯಲ್ಲಿ ನಿಮ್ದೇನಿದೆ, ಅವತ್ತು ಸಿದ್ದರಾಮಯ್ಯನವರು ಇದ್ರು, ಅವರು ಹೇಳಿದ್ರು, ಇವತ್ತು DK ಬಂದಿದ್ದಾರೆ, ಇವರು ಈಗ ನಾಳೆ ದಿನ ಕೆಟ್ಟ ಹೆಸರು ಬಂದ್ರೆ ಇವರಿಗೆ ಬರೋದು. ನನ್ನ ರಾಜ್ಯದ ಒಂದು ಆಡಳಿತ ಹೇಗಿರಬೇಕು ನೀವು ನಿಶ್ಚಯ ಮಾಡಿ. ಅದೇ ಕಾರಣಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳನ್ನ ಏನ್ ಮಾಡ್ತೀವಿ ಅದಕ್ಕೆ ಷರತ್ತುಗಳನ್ನು ವಿಧಿಸಿ, ಅದರ ಜೊತೆಗೆ ಈ ಏನು ಮಹಿಳೆಯರ ಸಬಲೀಕರಣಕ್ಕೆ ತಂದಂತಹ ಶಕ್ತಿ ಯೋಜನೆ, ಅದರ ಬಗ್ಗೆಯೂ ಸ್ಮಾರ್ಟ್ ಕಾರ್ಡ್ ತಂದ್ರೆ ಅದು ತುಂಬಾ ಉಪಯೋಗ ಆಗುತ್ತೆ. ಇಲ್ಲಾಂದ್ರೆ ಎಲ್ಲೋ ಒಂದ್ ಕಡೆ ಬೇರೆ ರೀತಿಯಿಂದ ಆರೋಪಕ್ಕೆ ಅಪವಾದಕ್ಕೆ ಕಾರಣ ಆಗುತ್ತೆ. ಅದನ್ನ ಗಟ್ಟಿಯಾಗಿ ಅನುಭವಿಗಳನ್ನ ಕೂಡಿಸ್ಕೊಂಡು ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ಸ್ಮಾರ್ಟ್ ಕಾರ್ಡ್ ಅನ್ನು ತರೋದನ್ನು ಯೋಚನೆ ಮಾಡಬೇಕು ಅನ್ನೋದು ನನ್ನ ನೇರವಾದ ಅಭಿಪ್ರಾಯ. ಆನಂದ್ ಸರ್, ಈಗಿರುವಂತದ್ದು ಏನ್ ಮಾನದಂಡಗಳು ಇರಬಹುದು ಈ ಸ್ಮಾರ್ಟ್ ಕಾರ್ಡ್ ಅಂದ್ರೆ? BPL ಕಾರ್ಡ್ ಇದ್ದವರಿಗೆ ಮಾತ್ರ ಏನಾದ್ರು ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ? ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ಬಿಡ್ತೀನಿ. ಇದಕ್ಕೆ ಮೊದಲು
ಕಟ್ಟಡ ಲೇಬರ್ ಕಾರ್ಡ್ ಅಂತ ಮಾಡಿಸ್ತಾ ಇದ್ರು. ಕಟ್ಟಡ ಕಾರ್ಮಿಕರ ಮತ್ತು ಇತರ ನಿರ್ಮಾಣ ಇದರಲ್ಲಿ ಮಾಡಿಸ್ತಾ ಇದ್ದವರಿಗೆ ಅಲ್ಲಿನವರಿಗೆ BMTCನಲ್ಲಿ ಫ್ರೀ ಬರ್ತಾ ಇತ್ತು. ಅಲ್ಲಿ ವಿಚಾರಿಸಿದಾಗ ಏನಾಯಿತು ಅಂದರೆ ಅದಕ್ಕೊಂದು ಇವ್ರು ಹೇಳ್ದಂಗೆ ಒಂದು ಮಾಫಿಯಾ ಶುರುವಾಗಿದೆ. ಏನು ಅಂದರೆ ಎಲ್ಲ ಲೇಡೀಸ್ಗೂ ಫ್ರೀ ಸಿಗತ್ತೆ ಅಂತ ಹೇಳ್ಬಿಟ್ಟು 1,000 ರೂಪಾಯಿ ಈಸ್ಕೊಂಡು ಅದನ್ನು ಮಾಡಿಸ್ಕೊಟ್ರು ಕಾರ್ಡ್. ಆಯ್ತಾ. ಅದು ಆ್ಯಕ್ಚುಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು. ನಾನು ಅದು ಮಾಡಿದ್ರೆ ಅವ್ರು ಯಾರು ಕಟ್ಟಡ ಕಾರ್ಮಿಕರಲ್ಲ, ಅವರೆಲ್ಲ ಗಾರ್ಮೆಂಟ್ಸ್ ಹೋಗೋರು, ಡೊಮೆಸ್ಟಿಕ್ ವರ್ಕರ್ಸ್ ಆಗಿದ್ರು. ಕಡೆಗೆ ನಾನು ಒಂದು ಕಂಪ್ಲೇಂಟ್ ಕೊಟ್ಟೆ ಅವರಿಗೆ. ಕಂಪ್ಲೇಂಟ್ ಕೊಟ್ಟಾಗ ಏನು ಮಾಡಿದ್ರು, ಒಂದು ಕ್ಯಾಂಪೇನ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಿದ್ರು. ಜೊತೆಗೆ ಅವ್ರ ಆಧಾರ್ನ ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ. ಅವರಿಗೆ ಇದು ಯಾವುದೇ ಕಾರಣಕ್ಕೂ ಈಗ ಸ್ಮಾರ್ಟ್ ಕಾರ್ಡಲ್ಲಿ ಆ ಬ್ಲಾಕ್ ಲಿಸ್ಟ್ ಮಾಡಿರೋದನ್ನ ಹೆಂಗೆ ತೆಗಿತಾರೆ? ಯಾಕಂದರೆ ಆರಲ್ಲಿ ದುರುಪಯೋಗ ಮಾಡ್ಕೊಳ್ಳೋದ್ರಿಂದ ಆಗಿದೆ. ಸೊ ಬ್ಲಾಕ್ ಲಿಸ್ಟ್ ಆಗಿರೋದನ್ನು ಈಗ BMTCನವರೇ ಪಾಸ್ ಕೊಡೋದು ಅವ್ರಿಗೆ. ಸ್ಮಾರ್ಟ್ ಕಾರ್ಡು ರಿಲೀಸ್ ಮಾಡ್ತಾರೆ ಏನು? ಯಾಕೆಂದರೆ ಅದು ಆಟೋಮೆಟಿಕ್ಕಾಗಿ ಲಾಕ್ ಆಗಿಬಿಟ್ಟಿದೆ. ಅವ್ರಿಗೆ ಬೇರೆ ಫೆಸಿಲಿಟೀಸ್, ಯಾಕೆಂದರೆ ಸರ್ಕಾರಕ್ಕೆ ಸುಳ್ಳು ಹೇಳ್ಬಿಟ್ಟು ತೊಗೊಂಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಕ್ರಿಮಿನಲ್ ಕೇಸು ಹಾಕಿ ಅಂತಲೇ ಹೇಳಿದ್ದೆ. ಸೊ ಈ ಥರ ಇದೆ. ಉದಾಹರಣೆಗೆ ಲಾಸ್ಟ್ ಟೈಮ್ BPL ಕಾರ್ಡವರು ಅನರ್ಹರು ತೊಗೊಂಡಿದ್ದಾರೆ. ಯಾರು ಈ ಥರ ತೊಗೊತಾ ಇದ್ರು ಇದು ಅವ್ರ ಹತ್ರ ಬ್ಲಾಕ್ ಲಿಸ್ಟ್ ಇದೆ. ಮೋಸ್ಟ್ಲಿ ಈಗ ಸ್ಮಾರ್ಟ್ ಕಾರ್ಡಲ್ಲಿ ಅವೆಲ್ಲ ಹೊರಗಡೆ ಬರುತ್ತೆ. ಅಂದರೆ ನಿಮಗೆ ತುಂಬ ಜನಗಳಿಗೆ ಸ್ಮಾರ್ಟ್ ಕಾರ್ಡ್ ಸಿಗದೇ ಇರೋ ಚಾನ್ಸಸ್ಸು ಇದೆ ಅಂತ ನಾನು ಅಂತೀನಿ. ಬಟ್ ಉದ್ದೇಶ ಏನಿರ್ಬೋದು ಅಂತ ನಿಮಗೆ ಒಪ್ಪಿಗೆ ಇದೆ ಸ್ಮಾರ್ಟ್ ಕಾರ್ಡ್ ಬಗ್ಗೆ? ಈಗ ಅಲ್ಲ, ಆ್ಯಕ್ಚುಲಿ ಈಗ ನಮಗೂ ಹೇಳ್ತಾ ಇದ್ದಾರೆ ಮೆಟ್ರೋ ಮತ್ತು BMTCಲಿ ಓಡಾಡೋರ್ಗೂ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ. ಆಮೇಲೆ ಒಂದೇ ಕಾರ್ಡು. ಸೊ ಎಲ್ಲನೂ ಸೇರಿ ಮಾಡ್ತಾ ಇದ್ದಾರೆ. ನೀವು ಬೇಡವೋ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಸ್ಟೂಡೆಂಟ್ಸ್ಗಳಿಗೂ ಮಾಡ್ತಾ ಇದ್ದಾರೆ ಫ್ರೀ ಅಂತ. ಹೆಂಗಿರ್ತಂದ್ರೆ ನೀವು ಆರಂಭದಲ್ಲಿ ಹತ್ತಿದ್ರೆ ನೆಕ್ಸ್ಟ್ ಎಕ್ಸಿಟ್ ಆಗುವಾಗ ನಿಮ್ಮ ಡಿಸ್ಟೆನ್ಸ್ ತೋರಿಸುತ್ತೆ. ಹೌದು. ಸೊ ಅದೇ ಕಾರ್ಡು ಈಗ ಮೋಸ್ಟ್ಲಿ ಈಗ ಸ್ಮಾರ್ಟ್ ಕಾರ್ಡ್ ಅನ್ನೋದು ಎಲ್ಲರಿಗೂ ದುಡ್ಡು ಹಾಕ್ಸ್ಕೋಬೇಕು, ಎಲ್ಲರಿಗೂ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್ಗೂ ಅಷ್ಟೇ. ಮೋಸ್ಟ್ಲಿ ಅವ್ರು ಕೌಂಟ್ರಲ್ಲಿ ಕೊಡ್ಬೋದು. ಹಿಂದಿನ ಕಾಲದಲ್ಲಿ ಬಸ್ ಪಾಸ್ ಮಾಡಿಸ್ಕೋಬೇಕಾದ್ರೆ ನಾವೆಲ್ಲ ಒಂದಿನ ರಜಾ ಹಾಕ್ಬಿಟ್ಟು ನಿಂತ್ಕೊತಾ ಇದ್ವಿ. ಆಮೇಲೆ ಅದನ್ನು ಸ್ಕೂಲ್ಗಳು ಕೊಡೋಕೆ ಶುರು ಮಾಡಿದ್ರು. ಸ್ಕೂಲಲ್ಲೇ ಪ್ರಿನ್ಸಿಪಾಲ್ ಮಾಡ್ತಾರೆ. ಈಗ ಮತ್ತೆ ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಅಂದರೆ ಪ್ರಿನ್ಸಿಪಾಲ್ಗಳು ಕೊಡೋಕ್ಕಾಗಲ್ಲ, ಹೆಡ್ ಮಾಸ್ಟರ್ ಕೊಡೋಕ್ಕಾಗಲ್ಲ. ಮತ್ತೆ ಕೌಂಟ್ರಲ್ಲಿ ಕೊಡಬೇಕಾಗತ್ತೆ, ಮತ್ತೆ ಕೌಂಟ್ರಲ್ಲಿ ನಿಂತ್ಕೋಬೇಕಾಗತ್ತೆ ಜನ. ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ನಾವೂ ಈಗ ಮೆಟ್ರೋ ಮತ್ತು ಬಸ್ಸಲ್ಲಿ ಹೋಗೋಕೆ ನಮಗೂ ಕಂಪಲ್ಸರಿ ಆಗಿದೆ. ಜೆಂಟ್ಸ್ಗೂ ಸ್ಮಾರ್ಟ್ ಕಾರ್ಡ್ ಬೇಕಾಗಿದೆ, ಲೇಡೀಸ್ಗೂ ಅವರೇ ಅದು ಯೋಜನೆ. ಸೊ ಹಾಗಾಗಿ ಇವ್ರು ಹೇಳ್ತಾ ಇರೋದು ಬರೀ ಲೇಡೀಸ್ಗೆ ಅಂತಲ್ಲ, ನಾವು ತಗೋಬೇಕಾಗುತ್ತೆ. ಬಟ್ ಏನಂದ್ರೆ ಯೂಸ್ ಇರಲ್ಲ ಸರ್, ಸೀಟೇ ಸಿಗಲ್ಲ. ಅದು ಪುರುಷರಿಗೆ ಸೀಟೇ ಸಿಗಲ್ಲ, ತಗೊಂಡೇನು ಮಾಡೋದು ಅದನ್ನ? ಅಲ್ಲ, ನಾನು ಸೀನಿಯರ್ ಆಗಿರೋದ್ರಿಂದ ನಾನು ಜಗಳ ಮಾಡಿದ್ದೀನಿ. ಇವ್ರು ಹೇಳಿದ್ದಕ್ಕೆ ಒಂದು ಸಂದೇಶ ಕ್ಲಿಯರ್ ಆಗಲಿ ಅನ್ನೋದಕ್ಕೋಸ್ಕರ ಹೇಳ್ತಿದ್ದೀನಿ. ಏನೊಂದು ಕಾರ್ಮಿಕರ ಕಾರ್ಡು ಮತ್ತೆ ಇದೇನು ರೇಷನ್ ಕಾರ್ಡ್ ಬಂತಲ್ಲ, ಈ BPL ಕಾರ್ಡು, ಅದರಲ್ಲಿ ಲಾಭ ಇದೆ ಜನರಿಗೆ, ಅದರ ದುರ್ಬಳಕೆ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಇದರಲ್ಲಿ ಹೆಚ್ಚು ಅಂದ್ರೆ ದುರ್ಬಳಕೆ ಏನು ಅಂದ್ರೆ ಇನ್ನೊಂದ್ಸಲಿ ಹೆಚ್ಚಿಗೆ ಓಡಾಡಬಹುದು. ಅದು ಕಾರ್ಡ್ ಇದ್ರು ಓಡಾಡುತ್ತೆ, ಕಾರ್ಡ್ ಇಲ್ದಿರ ಇದ್ರು ಓಡಾಡ್ತಾರೆ. ಆದರೆ ಅದಕ್ಕೆ ಕಂಪ್ಯಾರಿಸನ್ ಬರಲ್ಲ. ಅಲ್ಲಿ ಕಾರ್ಮಿಕರ ಕಾರ್ಡ್ಗೆ ಅದರಿಂದ ಬೆನಿಫಿಟ್ಸ್ ಅಂದರೆ ESI ಮತ್ತು ಆಕ್ಸಿಡೆಂಟ್ ಬೆನಿಫಿಟ್ಸ್ ಇದೆಲ್ಲ ಬರ್ತದೆ. ಆದರೆ ಈ ಕಾರ್ಡ್ಗೆ ಇದು ಬರೋದಿಲ್ಲ. ಏನೇ ಆದ್ರೂ ಬಸ್ನಲ್ಲಿ ಪ್ರಯಾಣ ಅಷ್ಟೇ, ಅದರ ಅಡಿಷನಲ್ ಯಾವುದು ಬೆನಿಫಿಟ್ಸ್ ಇರಲ್ಲ. ಹಾಗಾಗಿ ಆ ರೀತಿಯ ಇದಕ್ಕೆ ಅಪ್ಲೈ ಆಗೋದಿಲ್ವೇನೋ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ನಾನು ಹೇಳಿದ್ದು ಬ್ಲಾಕ್ ಲಿಸ್ಟ್ ಮಾಡಿದ್ದಾರೆ. ಅಲ್ಲ, ಬ್ಲಾಕ್ ಲಿಸ್ಟ್ ಆದ್ರೂ ಅದಕ್ಕೆ ನಾನು ಹೇಳಿದ್ದು ಆ ರೀತಿ ವಿಚಾರಗಳು ಇದಕ್ಕೆ ಬರೋದಿಲ್ಲ. ಬ್ಲ್ಯಾಕ್ ಲಿಸ್ಟ್ ಆಗುವಂಥದ್ದಕ್ಕೆ ಬರೋದಿಲ್ಲ. ಅಕಸ್ಮಾತ್ ಏನಾದರೂ ಆದರೆ ಹೆಚ್ಚು ಅಂತಂದರೆ ನಾನು ಆಗಲೇ ಹೇಳಿದ್ನಲ್ಲ, ಕ್ವಶ್ಚನರೀಸ್ನಲ್ಲಿ ಯಾರು ಎಲ್ಲ ರೀತಿಯ ಸೌಲಭ್ಯಗಳಿದ್ದನ್ನು KSRTC ಬಸ್ನಲ್ಲಿ ಹೆಂಗ್ ದುರ್ಬಳಕೆ ಆಗ್ಬಹುದು ಅಂದ್ರೆ ಯಾವುದೋ ಹಳ್ಳಿಗೆ ಹೋಗಿ ನೀವು ಇಂತಿಸ್ ದುಡ್ಡು ಕೊಟ್ರೆ ನಾನು ಫ್ರೀಯಾಗಿ ಮಾಡಿಸ್ಕೊಡ್ತೀನಿ ಅಂತೇಳಿ ಆ ರೀತಿ ದುರ್ಬಳಕೆ ಆಗಬಹುದು. ಏಜೆನ್ಸಿಗಳವರು ಮಾಡಬಹುದು. ಏಜೆನ್ಸಿಗಳವರು ಅಂದ್ರೆ ಅಡಿಷನಲ್ ಅಂದ್ರೆ ಒಂದು ಏಜೆನ್ಸಿಗಳನ್ನು ಹುಟ್ಟಾಕಿ ಭ್ರಷ್ಟಾಚಾರಕ್ಕೆ ಕಾರಣ ಆಗಬಹುದು. ಮೇಡಮ್, ಈಗ ಗ್ರಾಮೀಣ ಭಾಗದ ಏನೆಲ್ಲ ಸಮಸ್ಯೆ ಆಗ್ಬೋದು ಒಂದು ಏನ್ ಹೇಳೋದಂದ್ರೆ ಸರ್ ಹೇಳಿದಂಗೆ ಒಳ್ಳೆ ವಿಷಯ ಅದು. ಕೆಲವು ಮಹಿಳೆಯರಿಗೆ ಪೇ ಮಾಡಬೇಕಾಗಿರೋ ಮಹಿಳೆಯರಿಗೆ ಮತ್ತೆ ಅವ್ರಿಗೆ ಪೇ ಮಾಡ್ಬೇಕು ಅನ್ನೋ ಇಚ್ಛೆ ಇರೋರಿಗೆ ಸ್ವಯವಾಗಿ ಬಂದು ಅವರು ನಾನ್ ಪೇ ಮಾಡ್ತೀನಿ, ನಂಗೆ ಫ್ರೀ ಕಾರ್ಡ್ ಬೇಡ ಅಂತ ಒಪ್ಕೊಂಡು ಸ್ವಲ್ಪ ಲಿಸ್ಟ್ ಮಾಡಿದ್ರೆ ಅದು ಒಳ್ಳೇದಿರುತ್ತೆ. ಮಹಿಳೆಯರಿಗೆ ನಾನು ಕೇಳೋದೇನಂದ್ರೆ, ಇಲ್ಲಿ ಈಗ ನಮ್ಮ ಬ್ರಾಡ್ಕಾಸ್ಟ್ ಕೇಳ್ತಿರೋರಿಗೆ ಹೇಳೋದೇನಂದ್ರೆ, ಮಹಿಳೆಯರು ಕೆಲಸ ಮಾಡ್ತಿರೋರು ಮತ್ತೆ ಒಳ್ಳೆ ಪೊಸಿಷನ್ ಅಲ್ಲಿ ಇರೋರು, ಅವರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋರು ಆದ್ರೆ ಅವರು ಸ್ವಯವಾಗಿ ಹೋಗಿ ಡಿಕ್ಲೇರ್ ಮಾಡಿ ನನಗೆ ಬೇಡ, ಬೇರೆಯವ್ರಿಗೆ ಕೊಡಿ, ಬೇಕಾಗಿರೋರಿಗೆ ಸಹಾಯ ಆಗಲಿ, ಬೇರೆ ಮಹಿಳೆಯರಿಗೆ ಸಹಾಯ ಆಗ್ಲಿ ಅಂತ ಹೋಗಿ ಡಿಕ್ಲೇರ್ ಮಾಡಬಹುದು ಅಂತ ನನ್ನ ಅಭಿಪ್ರಾಯ. ಒಂದು ನಿಮ್ಮ ಅಭಿಪ್ರಾಯ ನನ್ನ ಅನುಭವ ಹೇಳ್ಬಿಡ್ತೀನಿ. ಏನಂದ್ರೆ ಬೇರೆಯವ್ರಿಗೆ ಕೊಡಿ ಸ್ವಲ್ಪ. ಏನಿಲ್ಲ, ಅವ್ರ ಇದಕ್ಕೆ ಹೇಳ್ಬಿಡ್ತೀನಿ, ಮಾತಾಡಿ. ಓಕೆ.
ಸೊ ಅದೊಂದು ಅಭಿಪ್ರಾಯ. ಮತ್ತೆ ಅದೇನಾಗುತ್ತೆ ಅಂತ ನಮ್ಮಂತ ಮಹಿಳೆಯರಿಗೆ ಅದೊಂದು ಸ್ವಾಭಿಮಾನದ ವಿಷಯ. ಯಾಕಂದ್ರೆ ಎಲ್ಲರಿಗೂ ಫ್ರೀ ಬೇಕು ಅಂತ ಏನು ಇಲ್ಲ. ತುಂಬಾ ಜನ ಫ್ರೀ ಬೇಕಾಗಿರೋರು ಇದ್ದಾರೆ, ಕೆಲವರು ಫ್ರೀ ಬೇಡದಿರೋರು ಇದ್ದಾರೆ. ಅಂತವ್ರು ಹೋಗಿ ಡಿಕ್ಲೇರ್ ಮಾಡೋದಿಕ್ಕೆ ಅಂತ ಒಂದು ಆಪ್ಷನ್ ನಮ್ಮ ಗೌರ್ಮೆಂಟ್ ಇಡಬೇಕು ಅನ್ನೋ ಒಂದು ಅಭಿಪ್ರಾಯ ನನ್ನದು. ಯಾಕಂದ್ರೆ ಎಲ್ಲರೂ ಫ್ರೀಯಲ್ಲೇ ಎಲ್ಲರೂ ತಗೊಬೇಕು ಮಹಿಳೆಯರು ಅಂತ ಏನು ಇಲ್ಲ. ನಾವು ನಮ್ಮ ಗೌರ್ಮೆಂಟ್ ಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೀವಿ ನಮ್ಮ ಕಡೆಯಿಂದ. ನಾವು ಎಲ್ಲರಿಗೂ ಬಿಟ್ಟಿಯಾಗಿ ಎಲ್ಲ ಇಸ್ಕೊಳ್ಳೋದಕ್ಕೋಸ್ಕರ ಎಲ್ಲರ ಹತ್ರ ವೇಟ್ ಮಾಡ್ತಾ ಇಲ್ಲ. ನಾವು ಮಹಿಳೆಯರು ನಮಗೊಂದು ಸ್ವಾಭಿಮಾನ ಇದೆ. ಸೊ ಆ ಪ್ರಕಾರ ನಾವು ಬಸ್ ಅಲ್ಲಿ ಓಡಾಟ ಮಾಡ್ಲೇಬೇಡಿ, ನೀವು ಆಧಾರ್ ಕಾರ್ಡ್ ತೋರಿಸಲೇಬೇಡಿ, ಡೈರೆಕ್ಟ್ ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ಳಿ, ಅದ್ರಲ್ಲಿ ಏನು ಸ್ಮಾರ್ಟ್ ಕಾರ್ಡ್ ಆದ್ರೆ ಸ್ವಾಭಿಮಾನ ಎಲ್ಲಿಂದ ಬರುತ್ತೆ? ಹೌದು ಕೆಲವರು ಯಾರು ಬೇಡ ಅಂತ ಹೇಳ್ತಾರೆ ಫ್ರೀ ಕೊಟ್ಟಾಗ? ಫ್ರೀ ಕೊಟ್ಟ ನೀವೇ ನಾನ್ ಬೇಕಾದ್ರೆ ಒಬ್ಳೋ ಇಬ್ಳೋ ಬೇಕಾದ್ರೆ ಹಾಗೆ ಮಾಡ್ಬೋದೇನೋ. ಹಾಗಾದ್ರೆ ಬಾಕಿಯವರೆಲ್ಲ ಮಾಡ್ಬೇಕು ಅಂತ ಇಲ್ವಲ್ಲ. ಸೊ ನಾನ್ ಬೇಕಾದ್ರೆ ಡಿಕ್ಲೇರ್ ಮಾಡಿ ಹೋಗಿ ಹೇಳಿ ನನ್ಗೆ ಬೇಡ ರೀ ನಾನು ತಗೊಳ್ತೀನಿ ಟಿಕೆಟ್ ಅಂತ ಹೇಳಬಹುದು. ಬಟ್ ತುಂಬಾ ಮಹಿಳೆಯರ ಆತರ ಮಾಡ್ಬೇಕು ಅಂತಿಲ್ಲ. ಅವ್ರಿಗೆ ಹಣ ಸೇವ್ ಮಾಡೋದಕ್ಕೋಸ್ಕರ ಮಾಡ್ಬೋದು, ಅವರಿಗೆ ಕೆಪಾಸಿಟಿ ಇರ್ಬೋದು ಪೇ ಮಾಡೋದಕ್ಕೆ. ಬಟ್ ಅವರು ಯಾಕೆ ಫ್ರೀ ಕೊಡ್ತಿದ್ದಾರೆ ನಾವ್ಯಾಕೆ ತಗೊಂಬಾರ್ದು ಅಂತ ಅನ್ನೋ ಒಂದು ಅಭಿಪ್ರಾಯ ಇದ್ದಿರ್ಬೋದು. ಎಲ್ಲರೂ ಕ್ಲಿಯರ್ ಆಗಿರ್ಬೇಕು ಅಂತ ಇಲ್ವಲ್ಲ. ಕೆಲವರಿಗೆ ಹಣ ಸೇವ್ ಮಾಡೋದು ಅಂತ ಒಂದು ಉದ್ದೇಶದಲ್ಲಿ ಅವ್ರು ಈ ತರ ವಿಷಯನೂ ಮಾಡಬಹುದು. ಬಟ್ ನನ್ನ ಅಭಿಪ್ರಾಯವೇನಂದ್ರೆ ಗೌರ್ಮೆಂಟ್ ಅದಕ್ಕೆ ಅಂತ ಒಂದು ರೂಲ್ಸ್ ತಗೊಂಡ್ಬಂದು ಯಾರು ಪೇ ಮಾಡಕ್ ಆಗುತ್ತೆ ಅಂತವ್ರ ಹತ್ರ ಹಣ ತಗೊಂಡು ಕೆಲವ್ರು ಪೇ ಮಾಡಕ್ ಆಗ್ದಿರೋ ಇರೋರಿಗೆ ಆ ಬೆನಿಫಿಟ್ ನ ಕೊಡಬೇಕು ಅನ್ನೋ ಒಂದು ಮಹಿಳೆಯಾಗಿ ಹೇಳೋದು ಬಯಸ್ತೇನೆ. ಮತ್ತೆ ಎರಡನೇದು, ಈಗ ಈ ಕಾರ್ಡ್ ಬಂದ ಸಂದರ್ಭದಲ್ಲಿ ಅದು ಎಲ್ಲದಕ್ಕೂ ಲಿಂಕ್ ಮಾಡ್ತಾರ? ಬರೀ BMTC ಮಾತ್ರ ಲಿಂಕ್ ಮಾಡ್ತಾರ? ಬಾಕಿ ಎಲ್ಲ ಟ್ರಾನ್ಸ್ಪೋರ್ಟ್ಗಳು ಲಿಂಕ್ ಮಾಡ್ತಾರ? ಮತ್ತೆ ಮೆಟ್ರೋ ಲಿಂಕ್ ಮಾಡೋದ್ರಲ್ಲಿ ಅದಕ್ಕೇನ್ ಬೆನಿಫಿಟ್ ಇರುತ್ತೆ, ಯಾವ ಕಟಾಯಗಳು ಇರುತ್ತೆ, ಯಾವ ಪ್ರೊಸೀಜರ್ ಇರುತ್ತೆ, ಅದರದೆಲ್ಲ ಒಂದು ಡಿಕ್ಲರೇಷನ್ ಕರೆಕ್ಟ್ ಆಗಿ ಕೊಟ್ರೆ ಈ ಕನ್ಫ್ಯೂಷನ್ ಇರಲ್ಲ. ಈಗ ಏನು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿಲ್ಲ, ಬರೀ ಅಪ್ಲೈ ಮಾಡಿ ಅಂತ ಮಾತ್ರ ಒಂದು ವೆಬ್ಸೈಟ್ ಅಲ್ಲಿ ಒಂದು ಲಿಂಕ್ ಕೊಟ್ಟು ಇಟ್ಟಿರೋದ್ರಿಂದ ಕನ್ಫ್ಯೂಷನ್ ಇದೆ ನಮ್ಮಲ್ಲಿ. ಇಲ್ಲ, ಕೊಟ್ಟಿದ್ದಾರೆ ಅವರು. ಏನಂದ್ರೆ ಒನ್ ನೇಷನ್ ಒನ್ ಕಾರ್ಡ್ ಅಂತ ಮಾಡಿದ್ದಾರೆ. ಒನ್ ನೇಷನ್ ಒನ್ ಕಾರ್ಡ್ ಅಂತ ಇದ್ದಾಗ ಮೆಟ್ರೋಗೂ ಬರುತ್ತೆ, ಇದು KSRTCಗೂ ಯೂಸ್ ಮಾಡ್ಬೋದು, ಮತ್ತೆ ಅದರಲ್ಲಿ ನಾವು ಹಣನೂ ಹಾಕೋಬಹುದು. ಬೇರೆ ಎಲ್ಲ ಕಡೆಗೂ ಎಲ್ಲ ನಮ್ದೊಂದೇ ಅಲ್ಲ ನಾಟ್ ಓನ್ಲಿ ಬೆಂಗಳೂರು ಮೆಟ್ರೋ ಅಲ್ಲ ಸರ್. ಬಸ್ ಅಲ್ಲಿ ಓಡಾಡ್ಬಿಟ್ಟು ಈಗ ಮೆಟ್ರೋ ಬರಬೇಕು, ಯಾವ ಕಾರ್ಡ್ ಯೂಸ್ ಮಾಡಬೇಕು? ಇದೇ ಸೇಮ್ ಕಾರ್ಡ್, ಈ ಸ್ಮಾರ್ಟ್ ಕಾರ್ಡ್ ಅಲ್ಲ. ಇದರಲ್ಲಿ ಅಮೌಂಟ್ ಹಾಕೊಳ್ಳೋ ಆಪ್ಷನ್ ಕೊಟ್ಟಿದ್ದಾರೆ ಈ ಸ್ಮಾರ್ಟ್ ಕಾರ್ಡ್ ಅಲ್ಲಿ. ಅಲ್ಲ, ಅದು KSRTC ನಲ್ಲಿ ಮಾತ್ರ. KSRTC ನಲ್ಲಿ BMTC ನಲ್ಲಿ ಯೂಸ್ ಮಾಡಬೇಕಾದ್ರೆ ಆ ಸ್ಮಾರ್ಟ್ ಕಾರ್ಡ್ ಫ್ರೀ. ನಾವು ಅಲ್ಲಿಂದ ಮತ್ತೆ ನಾವು ಮೆಟ್ರೋ ಕ್ಯಾಚ್ ಮಾಡಿದಾಗ ಅದರಲ್ಲಿ ಅಮೌಂಟ್ ಹಾಕ್ಕೊಂಡಾಗ ನಾವು ಮತ್ತೆ ಮೆಟ್ರೋ ಕಾರ್ಡ್ ಒಂದು, ಆಧಾರ್ ಕಾರ್ಡ್ ಒಂದು ತೆಗಿಲಿಕ್ಕೆ ಬೇಡ. ಇದು ಒಂದೇ ಕಾರ್ಡಲ್ಲಿ ನಾವು ಯೂಸ್ ಮಾಡ್ಬೋದು. ಅಲ್ಲಿಂದ ನಾವು ಸಪೋಸ್ ನಾವು ಬೇರೆ ಊರಿಗೆ ಹೋಗ್ತೀವಿ, ಈಗ ಹೈದರಾಬಾದ್ಗೆ ಹೋಗ್ತೀವಿ, ಬೆಂಗಳೂರಿಗೆ ಹೋಗ್ತೀವಿ, ಬೇರೆ ಊರಿಗೆ ಹೋಗ್ತೀವಿ ಅಂದ್ಕೊಳ್ಳಿ, ಆ ಊರಿಗೆ ಹೋದಾಗ್ಲೂ ಇದೇ ಕಾರ್ಡ್ ಯೂಸ್ ಮಾಡಬಹುದು. ಅದು ಒನ್ ನೇಷನ್ ಒನ್ ಕಾರ್ಡ್ ಅಂತ ನಾನು ಇವಾಗ ನೋಡಿದೆ, ಅದಕ್ಕೆ ಕೊಟ್ಟಿರೋದು ಅವರು. ಗೊತ್ತಾಯ್ತು. ಅಂದ್ರೆ ಸರ್ಕಾರನೇ ಪೇ ಮಾಡುತ್ತಾ? ಯಾವ್ದಕ್ಕೆ? ಈಗ ಒನ್ ನೇಷನ್ ಒನ್ ಕಾರ್ಡ್ ಅಲ್ಲಿ ಈಗ ಮಹಿಳೆಯರು ಫ್ರೀ ಇರುತ್ತೆ, ಮೆಟ್ರೋದಲ್ಲಿ ಓಡಾಟ ಆಗಿರ್ಬೇಕಾದ್ರೆ ಕಾರ್ಡ್ ಇರ್ಬೇಕಾದ್ರೆ ಹಿಂಗ ಮೆಟ್ರೋಗೆ ಫ್ರೀ ಅಲ್ಲ, ಅದರಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ. ಡಿಟೆಕ್ಷನ್ ಯಾವ ತರ ಒಂದು ಚಿಪ್ ಹಾಕ್ತಾರಂತೆ, ಅದರಲ್ಲಿ ಚಿಪ್ ಹಾಕ್ತಾರೆ. ಈಗ ನನ್ನ ಕ್ವಶನ್ ಏನ್ ಗೊತ್ತಾ, ಈಗ ಮಹಿಳೆಯರಿಗೆ ಫ್ರೀ ಬಸ್, ಹೌದು, ಫ್ರೀ ಒಂದ್ ಕಾರ್ಡ್ ಇರುತ್ತೆ ಕರೆಕ್ಟ್. ಬಸ್ ಅಲ್ಲಿ ಓಡಾಡ್ತಾ ಬಸ್ ಇಳಿದ ತಕ್ಷಣ ಮೆಟ್ರೋ ಹೋಗ್ಬೇಕು, ಹೌದು, ಅಲ್ಲಿ ಯಾವ ಕಾರ್ಡ್ ಯೂಸ್ ಆಗತ್ತೆ ಅಂತ ಹೇಳ್ತಾರೆ. ಇದೇ ಕಾರ್ಡ್ ಅಂದ್ರೆ ಹಾಗಾದ್ರೆ ಸರ್ಕಾರ ಅದಕ್ಕೆ ಪೇ ಮಾಡಿರುತ್ತಾ ಅಂತ ನಾನು ಹೇಳ್ತಾರೆ. ಸರ್ಕಾರ ಪೇ ಮಾಡಲ್ಲ, ನಾವು ಅದರಲ್ಲಿ ಹಣ ಹಾಕೋ ಆಪ್ಷನ್ ಕೊಟ್ಟಿರ್ತಾರೆ. ಗಂಡಸರಿಗೆ ಏನು ಸ್ಮಾರ್ಟ್ ಕಾರ್ಡ್ ಕೊಟ್ಟಿರ್ತಾರೆ, BTS ನಲ್ಲೂ ಉಪಯೋಗಿಸಬಹುದು. ಗಂಡಸರಿಗೆ BTS ನಲ್ಲಿ ಉಪಯೋಗ ಆಗುತ್ತೆ, ಅಲ್ಲೂ ಉಪಯೋಗ ಆಗುತ್ತೆ. ಜಸ್ಟ್ ಫ್ರೀ ಅಂತ ಇರೋದ್ರಿಂದ ಅವ್ರು ಫ್ರೀ ಅಲ್ಲಿ ಇದ್ ಮಾಡ್ಕೊಂತಾರೆ. ಬಸ್ ನಲ್ಲಿ ಫ್ರೀ ಆಗತ್ತೆ, ಅಲ್ಲಿಗೆ ಇದಾಗತ್ತೆ. ಈಗ ಇದರಲ್ಲಿ ಮೆಟ್ರೋಗೆ ನಾವು ಅದೇ ಕಾರ್ಡ್ ಅಲ್ಲಿ ಒಂದು 100-200 ರೂಪೀಸ್ ಹಾಕೊಂಡಿರ್ತೀವಿ ಅಮೌಂಟ್. ಎಲ್ಲಿ ಫ್ರೀ ಇರುತ್ತಲ್ಲ ಅದು ಡಿಟೆಕ್ಷನ್ ಆಗುತ್ತೆ ಆಟೋಮೆಟಿಕ್ ಆಗಿ. ಅದಕ್ಕೆ ಸ್ಮಾರ್ಟ್ ಕಾರ್ಡ್ ಅನ್ನೋದು, ಸ್ಮಾರ್ಟ್ ಅಂತ ಯೂಸ್ ಮಾಡಿರೋದು ಅದಕ್ಕೆ. ನಾವೇನಾದ್ರೂ ಬಸ್ಸಲ್ಲಿ ಅಂತ ಹೋದಾಗ ಅದು ಫ್ರೀ ಆಗಿ ಡಿಟೆಕ್ಟ್ ಆಗುತ್ತೆ, ತೋರಿಸುತ್ತೆ. ನಾವು ಮೆಟ್ರೋ ಹತ್ತದಾಗ ಇಲ್ಲ ಮಾಡಲ್ಲ, ಮೆಟ್ರೋಗೆ ಹೋದಾಗ ಅದರಲ್ಲಿ ಅಮೌಂಟ್ ಕಟ್ ಆಗುತ್ತೆ. ಅದೇ ಕಾರ್ಡ್ ಮೆಟ್ರೋಗೆ ಬೇರೆ ಕಾರ್ಡ್, ಸ್ಮಾರ್ಟ್ ಕಾರ್ಡ್, ಆಧಾರ್ ಕಾರ್ಡ್ ಅಂತ ಹಿಡಿದಲ್ಲ ಇದೇ ಕಾರ್ಡ್ ಯೂಸ್ ಮಾಡಬಹುದು.
ಮಾಡ್ಬೋದು. ಮತ್ತು ಬೇರೆ ಊರಿಗೆ ಹೋದಾಗ್ಲೂ, ಸಪೋಸ್ ಬೇರೆ ಸ್ಟೇಟ್ಗೆ ಹೋದಾಗ್ಲೂ ಇದೇ ಕಾರ್ಡ್ ಯೂಸ್ ಆಗುತ್ತೆ ಅಂತ ಮಾಡಿರೋ ಉದ್ದೇಶ ಬೇರೆ ಅಂತ ಕರೆಕ್ಟ್ state ದು ಆಗಿದೆ. ಉಲ್ಲೇಖ ಹೌದು, ಆಗಿಲ್ಲ. ಇದೆ ಸ್ಟೇಟ್ಗೂ ಇದೆ. ಒನ್ ನೇಷನ್ ಒನ್ ಕಾರ್ಡ್ ಅಂತಿದೆ. ಮೆಟ್ರೋ ಸ್ಟೇಷನಲ್ಲಿ ಇಲ್ಲ, ಮೆಟ್ರೋ ಸ್ಟೇಷನಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಮೆಟ್ರೋ ಸ್ಟೇಷನಲ್ಲಿ ಆ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಒಂದು ಬೋರ್ಡ್ ಇದೆ, ಒನ್ ನೇಷನ್ ಒನ್ ಕಾರ್ಡ್ ಅಂತಿದೆ. ಅದಕ್ಕೆ 50 ರೂಪಾಯಿ ಕೊಟ್ಬಿಟ್ಟು ನಾವು ಕಾರ್ಡ್ ತೊಗೊಂಡ್ರೆ ಅದು ನಾವು ಹೈದರಾಬಾದ್ಗೆ ಹೋಗ್ಲಿ, ಕೇರಳಾಗೆ ಹೋಗ್ಲಿ, ಎಲ್ಲೇ ಹೋಗಲಿ ಆ ಕಾರ್ಡ್ನ ಯೂಸ್ ಮಾಡ್ಕೋಬೋದು. ಒನ್ ನೇಷನ್ ಒನ್ ಕಾರ್ಡ್ ಅಂತ ಬಿಟ್ಟಿದ್ದಾರೆ. ಪ್ರತಿಯೊಂದು ಮೆಟ್ರೋದಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ನಾವು ಅದನ್ನು ಅಪ್ಲೈ ಮಾಡಿ ತೊಗೋಬೋದು. ಅಮೌಂಟ್ ಹಾಕೊಂಡು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ಇದನ್ನು ಅದೇ ಥರ ಕೊಟ್ಟಿದ್ದಾರೆ. ಎಸ್, ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೆ ಇಷ್ಟು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರೆ ವೀಕ್ಷಕರು, ಈಗ ಸರ್ಕಾರ ಮಾಡ್ತಾ ಇರುವಂಥ ಸರ್ಜರಿ ಮಾಡ್ಲಿಕ್ಕೆ ಅಂದ್ರೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂಥವರಿಗೆ ಮಾತ್ರ ಈ ರೀತಿಯ ಯೋಜನೆಗಳು ತಲುಪಬೇಕು ಅನ್ನೋದು ಇಲ್ಲಿ ಅರ್ಹರು ಮತ್ತು ಅನರ್ಹರು ಅನ್ನುವಂಥ ವಿಚಾರ. ಸೊ ಹಂಗಾಗಿ ಯಾರೆಲ್ಲ ಮಹಿಳೆಯರು ಅರ್ಹರಾಗಿರ್ತಾರೆ, ಯಾವೆಲ್ಲ ಮಹಿಳೆಯರು ಅನರ್ಹ ಪಟ್ಟಿಯಲ್ಲಿ ಸೇರ್ತಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ. ಆದರೆ ಗ್ರಾಮೀಣ ಭಾಗದಲ್ಲಿ ಇದು ಚಾಲೆಂಜ್ ಸಹಜವಾಗಿರುತ್ತೆ. ಒಂದು ವೇಳೆ ಕೊಟ್ಟಿರುವಂಥ ಸ್ಮಾರ್ಟ್ ಕಾರ್ಡ್ ಕಳೆದು ಹೋದರೆ ಮತ್ತೆ ಅಪ್ಲೈ ಮಾಡೋಕ್ಕಾಗತ್ತಾ, ಅಥವಾ ನೆಕ್ಸ್ಟ್ ಅವ್ರು ಏನು ಮಾಡಬೇಕು ಅನ್ನೋ ಕುತೂಹಲ ಇದಕ್ಕೆಲ್ಲದಕ್ಕೂ ಕೂಡ ಸರ್ಕಾರನೇ ಉತ್ತರ ಕೊಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.